ವೀಕ್ಷಕರೇ, ವಿರಾಮದ ನಂತರ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ. ಪಾಸ್ಟರ್ ಮಣಿಕಂಠ ಅವರು ನಮ್ಮ ಮೊದಲಿದ್ದಾರೆ. ಅವರ ಅನುಭವವನ್ನು ನಾವು ಕೇಳ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಅವರು ಹಾದು ಬಂದಂಥ ಹಾದಿಯನ್ನು ನಮಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿದ್ರು, ಎಷ್ಟು ಮಟ್ಟಿಗೆ ಅನುಭವದಲ್ಲಿ ಹೋದರೆ ಅಂತ ಹೇಳಿದರೆ, ಯಾರು ಒಂದು ಮಾತು ಹೇಳಿದರು ಬಿಡುಗಡೆಗಾಗಿ ಆ ಮಾತಿಗೆ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ನೋಡದೆ ಎಲ್ಲ ವಿಚಾರಗಳನ್ನು ಚಾಚು ತಪ್ಪದೆ ಮಾಡುವಂಥ ಸ್ಥಿತಿಯಲ್ಲಿ ಹೋದರು. ಇವಾಗ ಅವರು ತಿಪಟೂರು ಪ್ರಾಂತ್ಯಕ್ಕೆ ಅವರು ಹೋದರು. ಅಲ್ಲಿ ಅವರ ಸ್ನೇಹಿತರು ಒಂದು ಆಲೋಚನೆ ಕೊಟ್ಟರು. ಆ ಆಲೋಚನೆ ಪ್ರಕಾರವಾಗಿ ಅವರು ಇಡೀಲಿಕ್ಕೆ ಪ್ರಾರಂಭವಾದಾಗ ಮುಂದಿನ ಸಂಗತಿಗಳನ್ನು ಅವರ ಬಾಯಿಂದ ಕೇಳೋ. ಫಾಸ್ಟೇ, ನೀವು ತಿಪಟೂರು ಹೈಯರ್ ಎಜುಕೇಷನ್ಗೋಸ್ಕರವಾಗಿ ಡಿಪ್ಲೊಮಾ ಇಂಜಿನಿಯರ್ ಮಾಡೋದಕ್ಕಾಗಿ ನೀವು ಹೋದರೆ, ಅಲ್ಲಿ ನೀವು ಹೋದಾಗ ಅಂದರೆ ನೀವು 12ನಲ್ಲಿ ನಿಮ್ಮ ಈ ಏನು ಎಜುಕೇಷನ್ ಅಂತ ಹೇಳ್ತೇವೆ, ಅಲ್ಲಿ ಹೇಗಿತ್ತು ನಿಮ್ಮ ಎಜುಕೇಷನ್? ನಾವು ಅದಕ್ಕೆ ಮುಂದೆ ಬರುವ, ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಅನುಭವ ಹೇಗಿತ್ತು, ಅದರ ಎಜುಕೇಷನ್ ಹೇಗಿತ್ತು? 8th ಕೂಡ ನಾನು ಈಗಾಗಲೇ 8th 10th ಕೂಡ ನನ್ನ ಅನುಭವಗಳನ್ನು ಹೇಳ್ಕೊಳ್ತಾ ಬರುವಾಗ ಅದೇ ಮುಂದೆ ಸಾಗ್ತಾ ಬಂತು. ತಲೆಯಲ್ಲಿ ಓಡ್ತಾ ಇರೋದು ಒಂದೇ ಒಂದು, ಏನನ್ನ ಪರಿಹಾರವನ್ನು ಮಾಡಬೇಕು. ಯಾಕೆಂತ ನೋಡುವಾಗ ಮನೆಯಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಯಾರ ಮುಖದಲ್ಲೂ ಕೂಡ ಗೆಲುವಿಲ್ಲ, ಆ ಒಂದು ಸಮಾಧಾನ ಇಲ್ಲ. ಯಾರನ್ನು ನೋಡಿದ್ರೂ ಕೂಡ ಸೋತಂಥ ಒಂದು ಮುಖಗಳು, ಯಾರನ್ನು ನೋಡಿದ್ರೂ ಕೂಡ ಬೇಸರವಾಗಿರ್ತಕ್ಕಂಥ ಒಂದು ಮುಖಗಳು, ಒಂದು ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದನ್ನು ಬೇಗ ನಾವು ಗುರುತಿಸ್ಬೋದು ಯಾವುದೇ ನಮ್ಮೊಂದು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳ ಬಳಿಯಲ್ಲಿ ನಾವು ಜೀವಿತವನ್ನು ಮಾಡುವಾಗ. ಹೀಗೆ ಪ್ರತಿಯೊಬ್ಬರಲ್ಲೂ ಕೂಡ ಇದೇ ರೀತಿಯಾಗಿ ಇರೋದ್ರಿಂದ ಯಾವುದಕ್ಕೂ ಕೂಡ ಮನಸ್ಸು ಬರ್ತಾ ಇರಲಿಲ್ಲ. ಒಂದು ಏನೇ ಇದು ಮಾಡ್ತಾ ಇದ್ರೂ ಕೂಡ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ನಾನು ಕಂಡುಹಿಡ್ಕೊಳ್ಬೇಕಲ್ವಾ. ಈ ರೀತಿಯಾಗಿ ಕುಟುಂಬವೆಲ್ಲವೂ ಕೂಡ ಒಬ್ಬೊಬ್ಬರು ಒಂದೊಂದು ದಾರಿಯನ್ನು ಯಾವ ರೀತಿಯಾಗಿ ಮಾಡೋಣ, ಏನು ಮಾಡಿದ್ರೆ ಏನಾಗ್ತದೆ ಅಂಥೇಳಿ ಪ್ರತಿದಿನ ಕೂಡ ಇದೆ. ಅಲ್ಲಿಯೂ ಕೂಡ ತಂದೆ ತಾಯಿಗಳು ಕೂಡ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿದೆ. ಅಲ್ಲಿ ಅವರಿಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಪರಿಚಯದವರು ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಸ್ಥಳಕ್ಕೆ ಹೋದರೆ ಈ ರೀತಿಯಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ ಅಂತೇಳಿ ಏನೇ ಹೇಳಿದ್ರು ಕೂಡ ಅಲ್ಲಿಯೂ ಕೂಡ ಚಾಚು ತಪ್ಪದಲ್ಲಿ ಹೋಗಿ ಅಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲದನ್ನು ಕೂಡ ಮಾಡ್ತಕ್ಕಂಥ ಸ್ಥಿತಿಗತಿಗಳು ನಮ್ಮ ಒಂದು ಕುಟುಂಬಕ್ಕೆ ಬಂದಿತ್ತು. ಓಕೆ ಪಾಸ್ಟರ್, ಅಂದರೆ ನೀವು ಎಲ್ಲ ಪರಿಸ್ಥಿತಿಯಲ್ಲಿ ಯಾವುದೇ ವಿಚಾರಕ್ಕೆ ನೀವು ಒಪ್ಪಲಿಕ್ಕೆ ರೆಡಿ ಇದ್ದೀರಿ. ಇದರ ಮಧ್ಯದಲ್ಲಿ ಈಗ ನೀವು 8th 10th, ಓಕೆ, 10th ನಂತರ PUC ಹೋದ ಕಾಲೇಜಿಗೆ ನಾವು ಅಥವಾ ಹೇಳ್ತೇವೆ ಹೈಯರ್ ಎಜುಕೇಷನ್ ನೀವು ಸ್ಟೆಪ್ ಇಟ್ಟಿರ. ಈಗ ನೋಡ್ತೇವೆ ಲೋಕದಲ್ಲಿ ಅಥವಾ ಜನಗಳನ್ನು ಇವತ್ತು ನೋಡುವಾಗ ಒಂದು ಯೌವನ ಪ್ರಾಯದಲ್ಲಿ ಹೇಳುವಾಗ ಮಕ್ಕಳು ತಪ್ಪಿ ಹೋಗುವಂಥದ್ದು ಬಹಳ ನಾವು ನೋಡ್ತೇವೆ. ಈ ದಿವಸಗಳು ನೀವು ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದೀರಿ. ಆ ದಿವಸಗಳಲ್ಲಿ ನಿಮ್ಮ ಬ್ಯಾಡ್ ಫ್ರೆಂಡ್ಸ್ಗಳ ಮೂಲಕವಾಗಿ ಅಥವಾ ಯಾವುದೇ ಇತರ ಸಂಗತಿಗಳಿಗೆ ಬ್ಯಾಡ್ ಹ್ಯಾಬಿಟ್ಗಳಿಗೆ ಹೋದಂಥ ಅನುಭವ ಇದೆ ಅಷ್ಟೇ. ಅಂದರೆ ನೋಡ್ತೇವೆ ನಾವು ಸಮಾಧಾನ ಪಡ್ಕೊಳ್ಳಿಕ್ಕಾಗಿ ಅನೇಕರು ಕೆಲವೊಂದು ತಪ್ಪಾದ ಮಾರ್ಗ ಇಟ್ಕೊಳ್ತಾರೆ, ಅಥವಾ ಎಲ್ಲಿ ಸಮಾಧಾನ ಸಿಗ್ತದೆ, ಅಥವಾ ಬ್ಯಾಡ್ ಫ್ರೆಂಡ್ಸ್ಗಳ ಸಹವಾಸ. ಇಂಥ ಅನುಭವ ನಿಮಗೆ ಎದುರಿಸಬೇಕಾಗಿ ಬಂತ? ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಯಾವುದನ್ನು ಬರೋದಕ್ಕೆ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ ನಮಗೆ. ಮೇಯ್ನಾಗಿ ಅದೊಂದು ನಮಗೆ ಅವರೇ ಗುಡ್ ಫ್ರೆಂಡು ಆಗಿ ನಮಗೆ ನಮ್ಮ ಜೀವಿತದಲ್ಲಿ ಇದ್ದಿದ್ದರಿಂದ ನಮಗೆ ತಂದೆ ತಾಯಿಗಳೇ ಒಂದು ಪ್ರಪಂಚ. ಅವರೇ ನಮ್ಮ ಸ್ನೇಹಿತರು, ಅವರೇ ನಮ್ಮ ಬಂಧು ಮಿತ್ರರು, ಅವರೇ ನಮಗೆ ಎಲ್ಲವೂ ಕೂಡ ಆಗಿದ್ರು. ಇವನ್ನು ರಜೆ ಬಂದಾಗ ಬೇಸಿಗೆ ರಜದಲ್ಲಿ ಹಾಗೆ ದಸರಾ ಹಾಲಿಡೇಸಲ್ಲಿ ಅನೇಕ ಊರುಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದನ್ನು ನಾವು ನೋಡ್ತೀವಿ. ಆದರೆ ನಾವು ಆ ಪ್ರಕಾರವಾಗಿ ಯಾವತ್ತೂ ಕೂಡ ಯಾವ ಒಂದು ಸಂಬಂಧಿಕರ ಮನೆಗೆ ಹೋಗಿದ್ದಿದ್ದಾಗಲಿ ಅಲ್ಲಿ ಸ್ಟೇ ಮಾಡಿದ್ದಿದ್ದಾಗಲಿ ಏನೂ ಕೂಡ ಗೊತ್ತಿಲ್ಲ. ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಹೋಗಬೇಕು ಅನ್ನುವಾಗ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಮನೆಗೆ ಮತ್ತೆ ತಿರುಗಿ ಬಂದುಬಿಡ್ತಾ ಇದ್ವಿ. ಈ ರೀತಿಯಾಗಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಆ ಒಂದು ವಿಧಿಗಳಲ್ಲಿ ಅಥವಾ ಯಾರೋ ಒಂದು ಫ್ರೆಂಡ್ಶಿಪ್ಗಳನ್ನು ಇದು ಮಾಡ್ಕೊಳ್ಳೋದೇ ಆಗಲಿ ಯಾವುದೂ ಕೂಡ ನಮಗೆ ಸಿಕ್ಕಲಿಲ್ಲ. ಎರಡನೇದಾಗಿ ನೋಡುವಾಗ ಈ ಒಂದು ಯೌವನಸ್ಥ ಪ್ರಾಯದಲ್ಲಿ ಇರ್ತಾ ಇರುವಾಗ ಒಂದು ಸಿಗರೇಟ್ಗಳನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಕುಡಿಕತನಕಗಳಿಗೆ ಅವರ ಒಂದು ಜೀವಿತಗಳನ್ನು ಬಿಟ್ಕೊಡೋದನ್ನು ನೋಡ್ತೀವಿ. ಆದರೆ ಇವತ್ತಿನವರೆಗೂ ಕೂಡ ಅದರ ವಾಸನೆ ನಮಗೆ ಆಗದೇ ಇರುವಂಥ ಸ್ಥಿತಿಗತಿಗಳಿಗೆ ನಮ್ಮ ಬಾಡಿ ಇರೋದರಿಂದ ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗತಿಗಳಿಗೆ ಯಾವುದು ಹೋಗಲಿಲ್ಲ ನಾವು. ಓಕೆ, ಬಹಳ ವಿರಳವಾದಂಥ ಕುಟುಂಬ ಅನ್ನಿಸ್ತದೆ ಪಾಸ್ಟರ್. ಯಾಕಂತೇಳಿದರೆ ಬಹಳ ಏನು ಹೇಳ್ತೇವೆ, ಕಷ್ಟಗಳಿಂದ ಕಟ್ಟಲ್ಪಟ್ಟ ಕುಟುಂಬ ಅಂತ ಹೇಳ್ಬೋದು. 8ನೇ ಕ್ಲಾಸಿನ ನಂತರದಿಂದ ಕಟ್ಟಲ್ಪಟ್ಟ ಕುಟುಂಬ. ಬಹಳ ಯೌವನ ಪ್ರಾಯಕ್ಕೆ ಬಂದಾಗ ಇಂಥ ಸ್ಥಿತಿಗಳನ್ನು ಮರೆಯುವುದಕ್ಕಾಗಿ ಅನೇಕ ತಪ್ಪಾದ ಮಾರ್ಗ ಹಿಡಿತಾರೆ. ಆದರೆ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನು ಸರಿಯಾದ ಬೋಧನೆಯಲ್ಲಿ ಸರಿಯಾದ ಎಲ್ಲ ಕಡೆಯಲ್ಲಿ ಅವರು ಈ ಕಷ್ಟಗಳ ನಡುವೆಯಲ್ಲಿ ಸಹ ಕಣ್ಣುಗಳನ್ನಿಟ್ಟು ನಿಮ್ಮನ್ನು ಕಾಪಾಡಿ ಅದನ್ನು ನಡೆಸ್ತಾ ಬಂದರೆ ಅನ್ನಿಸ್ತದೆ. ಹೌದು, ಖಂಡಿತವಾಗಿ ಅದು ನಮ್ಮ ಒಂದು 10th ಮುಗಿದ ತಕ್ಷಣದಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಅಥವಾ ಯಾವುದಾದ್ರೂ ರೂಮನ್ನು ಮಾಡಿ
ನಿಮ್ಮನ್ನು ಸಾಕಬೇಕು ಅಥವಾ ಆ ರೀತಿಯಾಗಿ ನಿಮ್ಮ ಎಜುಕೇಷನ್ನ ಮುಗಿಸ್ಕೊಂಡು ಬರ್ರಿ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಕುಟುಂಬದಲ್ಲಿ ಎದ್ದೇಳುವಾಗ ನಿಜವಾಗಿಯೂ ನಾವು ಅರಸೀಕೆರೆನಲ್ಲೇ ನಾವು ಅಲ್ಲಿ ತಂಗಬೇಕಾದಂಥ ಒಂದು ವಿಧಿವಿಧಾನಗಳು ಇದ್ರೂ ಕೂಡ ನಮ್ಮ ತಂದೆ ನನಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಅಲ್ಲಿಂದ ಇಲ್ಲಿಗೆ ಬಂದು ನಾನು ಪ್ರಯಾಣವನ್ನು ಬೆಳೆಸಿ ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ತೀನಿ, ನೀನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನು ಬಿಟ್ಟು ಇರಬೇಡ ಅಂಥೇಳಿ ನಾವು ಇರುವಂಥ ಒಂದು ಜಾಗ ಏನು ಅಂದನಕೆರೆಯಲ್ಲಿ ನಾವು ಒಂದು +1 +2 ಅನ್ನು ನಾವು ಸ್ಟಡಿಯನ್ನು ಮಾಡಿದ್ದು. ಅಲ್ಲಿ ಒಂದು ಮನೆ ಬಾಡಿಗೆಯನ್ನು ಮಾಡಿ ಅಲ್ಲಿ ನಮ್ಮ ತಾಯಿಯನ್ನು ನಮ್ಮ ಜೊತೆಯಲ್ಲಿ ಇಟ್ಟು ಆ ಪ್ರಕಾರವಾಗಿ ನಮ್ಮನ್ನು ಬೆಳೆಸಿದ್ರಿಂದ ನಮಗೆ ಒಂದು ತಂದೆ ತಾಯಿಗಳಿಗೆ ಇವತ್ತಿಗೂ ಕೂಡ ದೂರಾಗಿ ಜೀವನ ಮಾಡೋದು ತುಂಬ ಕಷ್ಟಕ್ಕೆ ಬರುವಂಥ ಸ್ಥಿತಿಗತಿಗಳು ನಮಗೆ. ಪ್ರೈಸ್ ಗಾಡ್. ಅದು ಪಾಸ್ಟ್ರೆ, ನೀವು ಹೀಗೆ ಹೇಳಿದ್ದೀರಾ, ನೀವು ಅರಸೀಕೆರೆಯಲ್ಲಿ ನೀವು ಬೆಳೆದದ್ದು 10th ಅರಸೀಕೆರೆ, ಮತ್ತು ಯಾವ ಸ್ಥಿತಿಗತಿಯಿಂದ ನೀವು ಪುನಃ ನೀವು ಹಂದನೂರಿಗೆ ನಿಮ್ಮ ಹುಟ್ಟೂರಿಗೆ ಹೋಗಬೇಕಾಗಿ ಬಂತು? +1 +2 PU ನಾವು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಅಲ್ಲಿ ಒಂದು ಒಳ್ಳೆಯ ಕಾಲೇಜ್ ಇದೆ ಅಂತೇಳಿ ನಮಗೆ ವಿಚಾರಗಳು ಗೊತ್ತಾಯಿತು. ಒಂದು ಸಹೋದರರು ಅಲ್ಲಿ ವಿಚಾರವನ್ನು ಹೇಳಿದ್ದರಿಂದ ಹಾಗೆ ನಮಗೂ ಕೂಡ ಚೆನ್ನಾಗಿ ಗೊತ್ತಿರೋದ್ರಿಂದ ನಮ್ಮ ತಂದೆ ಅಲ್ಲಿಗೆ ಆಯ್ಕೆಯನ್ನು ಮಾಡಿಕೊಂಡ್ರು. ನಿಮಗೆ ಒಳ್ಳೆ ಎಜುಕೇಷನ್ ಇಲ್ಲೇ ಕೂಡ ಇರ್ತದೆ, ಮೇನಾಗಿ ನೋಡುವಾಗ ನಮಗೆ ಹತ್ರನೂ ಕೂಡ ಇರ್ತದೆ, ಲೋಕಲ್ ಪ್ಲೇಸ್ ಆಗಿರೋದ್ರಿಂದ ನಮ್ಮ ಭಾಷೆಯಲ್ಲಿ ರೂರಲ್ ಆಗಿ ನಾವು ಕನ್ನಡವನ್ನು ಮಾತಾಡೋದ್ರಿಂದ ನಾವು ತೆಗೆದುಕೊಂಡಿದ್ದು PCMB ಕಾಂಬಿನೇಷನ್ನು ಇಂಗ್ಲೀಷು ಸ್ಟಡೀಸ್ ಇರೋದ್ರಿಂದ ಕನ್ನಡದಲ್ಲಿಯೂ ಕೂಡ ಅವರು ನಮ್ಮನ್ನು ಟ್ರೈನ್ ಅಪ್ ಮಾಡಿ ಕ್ಲೀನಾಗಿ ಬೋಧನೆಗಳನ್ನು ಕೊಟ್ಟು ಅದರಲ್ಲಿ ಕನ್ನಡದ ಒಂದು ವಿದ್ಯಾರ್ಥಿಗಳನ್ನ ತೇರ್ಗಡೆಯನ್ನು ಇಂಗ್ಲೀಷಲ್ಲಿಯೂ ಕೂಡ ಒಂದು ಇದು ಬರುವಂಥ ರೀತಿಯಲ್ಲಿ ಒಳ್ಳೆಯ ಕಾಲೇಜಾಗಿ ಅದು ಇದ್ದಿದ್ದರಿಂದ ಆ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿ ನಮ್ಮನ್ನು ಅಲ್ಲಿ ಎಜುಕೇಷನ್ಗೆ ಹಾಕ್ಬೇಕಂತ ಪರಿಸ್ಥಿತಿ ಬಂತು. ಓಕೆ, ಅಂದರೆ ನೀವು ಹೋದ ನಿಮ್ಮ ನಿಮಿತ್ತವಾಗಿ ನಿಮ್ಮ ತಮ್ಮ ತಾಯಿ ತಂದೆ ಸಮೇತ ವಾಪಸ್ ಹುಟ್ಟೂರಿಗೆ ಬರಬೇಕಾಗಿ ಬಂತು? ಹೌದು, ನಮ್ಮ ಎಜುಕೇಷನ್ ನಿಮಿತ್ತವಾಗಿ ನಾವು ಅಲ್ಲಿಗೆ ಬರಬೇಕಾಗಿತ್ತು. ಓಕೆ ಫಸ್ಟ್ ಓಕೆ, ಅಲ್ಲಿಂದ ನೀವು PUC ಮುಗಿಸಿ ಯಾವುದೇ ಒಂದು ಸ್ಥಿತಿ ಅಂದರೆ ಈ ದಿವಸಗಳಲ್ಲಿ ಸಹ ನಿಮ್ಮ ಸ್ಥಿತಿಗತಿಗಳಲ್ಲಿ ಏನು ಬದಲಾವಣೆ ಕಾಣಲಿಲ್ಲ? ಅಂದರೆ ಮನೆಯ ಸ್ಥಿತಿಗತಿಗಳಲ್ಲಿ ಈ ಒಂದು ರೀತಿಯ ಸಮಸ್ಯೆಯನ್ನು ಯಾವುದೇ ಬದಲಾವಣೆ ಕಾಣಲಿಲ್ಲ? ಈ ಅರಸೀಕೆರೆ ಬಿಟ್ಟು ನೀವು ವಾಪಸ್ ಹುಟ್ಟೂರಾದ ಹಂದನಕೆರೆಗೆ ಬಂದಾಗಲೂ ಸಹ ನಿಮಗೆ ಯಾವುದೇ ಒಂದು ಸ್ಥಿತಿಗತಿಗಳಲ್ಲಿ ಬದಲಾವಣೆ ಕಾಣಲಿಲ್ಲ? ದಿನದಿಂದ ದಿನಕ್ಕೆ ಅದು ದೊಡ್ಡದಾಗ್ತಾ ಬರ್ತಾ ಇದೆ ಹೊರತು ಸಮಸ್ಯೆ ಅದು ಕೆಳಗಡೆಗೆ ಮಾತ್ರ ಹೋಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ನಮ್ಮ ಒಂದು ಜೀವಿತಗಳು ಕುಂದಿ ಹೋಗ್ತಾ ಇದೆ, ಸಾಲಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲೇ ಬೇಕು ಅಂತ ಹೇಳಿದ್ರೆ ಒಂದು ಮೀಡಿಯಮ್ ಏನೇ ಒಂದು ಸರ್ಕಾರಿ ಅಧಿಕಾರಿಗಳಾದ್ರೂ ಕೂಡ ಅವರ ಕುಟುಂಬವನ್ನು ಪೋಷಿಸೋದಕ್ಕೆ ಎಷ್ಟು ಅಂತೇಳಿ ಲೆಕ್ಕಾಚಾರವನ್ನು ಮಾಡಿ ಸಂಬಳವನ್ನು ಕೊಡ್ತಾರೆ. ಇನ್ನೊಬ್ಬರು ಬಂದು ಅಲ್ಲಿ ಸ್ಟೇ ಮಾಡಬೇಕು ಅಂದ್ರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಯಾಕೆಂತ ನೋಡುವಾಗ ಒಂದು ಬಾಡಿಗೆ ಮನೆಯಲ್ಲಿ ನಾವು ಜೀವಿತವನ್ನು ಮಾಡಬೇಕು ಅನ್ನುವಾಗ, ಹಾಗೆ ಎಲ್ಲವನ್ನು ನಾವು ಕೊಂಡು ತಿನ್ನಬೇಕು ಅನ್ನುವಾಗ ತುಂಬ ಕಷ್ಟದ ಪರಿಸ್ಥಿತಿಗತಿಗಳೇ. ₹1 ತೆಗೆದು ಹಾಕಬೇಕು ಅಂದ್ರೂ ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇರ್ತದೆ. ಅಷ್ಟೇ. ಹಾಗೆ ನೀವು PUC ಮುಗಿಸಿದ್ರ, PUC ಮುಗಿಸಿ ನೀವು ಹೈಯರ್ ಎಜುಕೇಷನ್ನಿಗೆ ನೀವು ಏನು ಹೇಳಿದ್ರೆ ಆಗಲೇ ಹೇಳಿದ್ದೀರಾ ನೀವು ತಿಪಟೂರಿಗೆ ಹೋಗಬೇಕಾಗಿ ಬಂತು. ತಿಪಟೂರು ಅಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ ಪಾಸ್? ಸರಿಯಾಗಿ 45 ಕಿಲೋಮೀಟರ್ ಆಗ್ತದೆ ತಿಪಟೂರು. ಓಕೆ. ಸೊ ಅಲ್ಲಿ ನಾನು ಹಾಸ್ಟೆಲಲ್ಲಿ ಸೇರಬೇಕಾದಂಥ ಒಂದು ಅಗತ್ಯ ಬಂತು. ಈ ಹಾಸ್ಟೆಲಲ್ಲಿ ಸೇರಿ ಆ ಒಂದು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ತಾ ಇದ್ರೂ ಕೂಡ ನನ್ನ ಮೈಂಡ್ ಒಂದೇ ಓಡ್ತಾ ಇದೆ, ಆ ಒಂದು ಸಮಸ್ಯೆಯಿಂದ ಏನಾದರೂ ಮಾಡಿ ನನ್ನ ಕುಟುಂಬವನ್ನು ಹೊರಗಡೆಗೆ ತರಬೇಕು. ಆ ಸಮಸ್ಯೆಯಿಂದ ನಾನು ಏನಾದರೂ ಮಾಡಿ ಆ ಒಂದು ಬಿಡುಗಡೆಯಿಂದ ನಾನು ಹೊರಗಡೆಗೆ ಬರಬೇಕು, ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಚಿಕ್ಕ ವಯಸ್ಸಿನಿಂದನೂ ಕೂಡ ನನಗೆ ಒಂದೇ ಒಂದು ಕನಸು, ನನ್ನ ತಂದೆ ತಾಯಿಗಳು ನನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು, ನನ್ನ ಕುಟುಂಬವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಇಷ್ಟು ದಿವಸಗಳ ಕಾಲ ನನ್ನ ಕಣ್ಣು ಮುಂದೆ ಕಷ್ಟವನ್ನು ಪಟ್ಟಿದ್ದಾರೆ, ಇನ್ನು ಮುಂದೆ ಅದನ್ನು ನಾನು ಚೆನ್ನಾಗಿ ಸಾಕ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥ ಹಂಬಲ ಇರೋದ್ರಿಂದ ಅದನ್ನೇ ನಾನು ಚಿಂತೆ ಮಾಡ್ತಾ ಇರೋದ್ರಿಂದ ಯಾವಾಗಲೂ ಕೂಡ ಇದ್ರ ಸುತ್ತಲೇ ನನ್ನ ಒಂದು ಜೀವಿತದ ಒಂದು ಚಿಂತನೆಗಳು ನಡೀತಾ ಇತ್ತು. ಓಕೆ. ಹಾಗೆ ಅಂದರೆ ಆ ದಿವಸಗಳಲ್ಲಿ ಸಹ ನೀವು ಅಂದರೆ ತಪ್ಪಾದ ಮಾರ್ಗವನ್ನು ಅಂದರೆ ಹೋಗಬೇಕಾದಂಥ ಅಂದರೆ ಏನು ಹೇಳ್ತೇವೆ ಪರಿಸ್ಥಿತಿ ಎದುರಾಗಲಿಲ್ಲ ಅಂತ ಅನ್ನಿಸ್ತದೆ ನಿಮಗೆ? ಒಂದು ಚಿಂತೆ ಒಂದೇ ಒಂದು ನನ್ನ ತಂದೆ ಅದೇ ಪ್ರಕಾರವಾಗಿ ಚಿಂತೆಯನ್ನು ಮಾಡ್ತಾ ಇರಬೇಕಾದ್ರೆ ಹುಡುಗರೆಲ್ಲರೂ ಕೂಡ ಅಂದರೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರೆಲ್ಲರೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಮೋಜಿ ಮಸ್ತುಗಳನ್ನೆಲ್ಲವನ್ನು ಮಾಡೋದನ್ನು ನಾನು ನೋಡ್ತಾ ಇದ್ರೂ ಕೂಡ ನನಗೂ ಕೂಡ ಆ ರೀತಿಯಾಗಿ ಒಂದು ಬೈಕಲ್ಲಿ ಹೋಗಬೇಕು, ಆ ರೀತಿಯಾಗೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬರ್ತಾ ಇದ್ರೂ ಕೂಡ ಒಂದು ಆಲೋಚನೆಯನ್ನು ಮಾಡ್ತಾಯಿದ್ದೆ. ಈಗಾಗಲೇ ನನ್ನ ಆಸೆ ಏನಾದರೂ ಮಾಡಿ ಚೆನ್ನಾಗಿ ಸಾಕ್ಕೊಳ್ಬೇಕು ಅಂತ ಇರೋದ್ರಿಂದ ಇದು ನಡೀತಾ ಇರಬೇಕಾದ್ರೆ ಜೊತೆಯಲ್ಲಿ ಒಂದು ಚಿಂತನೆಯನ್ನು ಮಾಡಿದೆ. ಏನು ಅಂತ ನೋಡುವಾಗ ಏನಾದರೂ ಮಾಡಿ ಈ ಲೋಕದಲ್ಲಿ ನನ್ನನ್ನು ಗುರುತಿಸ್ಬೇಕು, ಒಂದು ಹಿಸ್ಟ್ರಿಯಾಗಿ ನಾನು ನಿಲ್ಲಬೇಕು. ಹಿಸ್ಟ್ರಿಯಾಗಿ ನಿಲ್ಲಬೇಕು ಅಂದರೆ ಏನಾದರೂ ಒಂದು ದಾರಿಯನ್ನು ನಾನು ಹುಡುಕಬೇಕು. ಆ ದಾರಿಯನ್ನು ಹುಡುಕಿದ್ರೆ ನಾನು ಹೊರಡಲು ಎಲ್ಲ ಒಂದು ಪ್ರಪಂಚದಲ್ಲಿ ನಾನು ಫೇಮಸ್ ಆಗ್ತೀನಿ. ಎರಡನೇದಾಗಿ ನನ್ನ ಕುಟುಂಬವನ್ನು ಚೆನ್ನಾಗಿ ಸಾಕ್ಕೊಳ್ತೀನಿ, ಲೈಫಲ್ಲಿ ನಾನು ಕೂಡ ಚೆನ್ನಾಗಿ ಇರ್ತೀನಿ ಅಂತೇಳಿ ನನ್ನ ಒಂದು ನಂಬಿಕೆ ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಆಲೋಚನೆ ಯಾವ ಪ್ರಕಾರವಾಗಿ ನಡೀತು ಅಂತ ನೋಡ್ತಾ ಇರಬೇಕಾದ್ರೆ ಏನು ಮಾಡಿದ್ರೆ ನಾನು ಫೇಮ್ ಆಗ್ತೀನಿ,
ಏನು ಮಾಡಿದ್ರೆ ನಾನು ಹಿಸ್ಟ್ರಿಯಾಗಿ ನಿಲ್ತೀನಿ ಅಂತೇಳಿ ಒಂದೊಂದು ಹಂತಗಳನ್ನು ತೆಗೆದುಕೊಂಡು ಒಂದೊಂದು ಭಾಗಗಳನ್ನು ತೆಗೆದುಕೊಂಡು ಚಿಂತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲನೇದಾಗಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಉದ್ಯೋಗವನ್ನು ಮಾಡೋಣ, ಚೆನ್ನಾಗಿ ಎಜುಕೇಷನನ್ನು ಮಾಡೋಣ, ಈ ರೀತಿಯಾಗಿ ಎಜುಕೇಷನ್ ಮಾಡಿದ್ರೆ ಯಾವ ರೀತಿಯಾಗಿ ಸಂಬಳ ಬರುತ್ತೆ ಎಲ್ಲದನ್ನು ಲೆಕ್ಕಾಚಾರ ಮಾಡ್ತಾ ಬಂದೆ. ಲೆಕ್ಕಾಚಾರ ಮಾಡ್ತಿರ್ಬೇಕಾದ್ರೆ ಟೆನ್ಷನ್ಗಳು ಜಾಸ್ತಿ ಇರ್ತದೆ. ಎಷ್ಟೇ ನಾನು ದುಡಿದ್ರೂ ಕೂಡ ತಂದೆ ತಾಯಿಗಳ ಜೊತೆಯಲ್ಲಿ ನನ್ನ ಫ್ಯಾಮಿಲಿ ಜೊತೆಯಲ್ಲಿ ನಾನು ಜಾಸ್ತಿ ಸಮಯವನ್ನು ಕಳೆಯೋದಕ್ಕೆ ಆಗೋದಿಲ್ಲ. ಎಷ್ಟು ಸ್ಯಾಲ್ರಿ ಜಾಸ್ತಿ ಇರ್ತದೋ ಅಷ್ಟು ಟೆನ್ಷನ್ ಜಾಸ್ತಿ ಇರ್ತದೆ. ಎಷ್ಟು ನಾನು ದುಡಿತೀನೋ ಅಷ್ಟು ನನ್ನ ಕುಟುಂಬದಿಂದ ನಾನು ದೂರ ಆಗ್ತೀನಿ ಅಂತೇಳಿ ಯೋಚನೆ ಮಾಡಿದೆ. ಸೊ ಆ ಫೀಲ್ಡಿಂದ ದೂರ ನಾನು ಏನು ಮಾಡಿದೆ, ಬಂದೆ. ಎರಡನೇದಾಗಿ ಚಿಂತೆಯನ್ನು ಮಾಡ್ತಾ ಬಂದೆ, ಎಲೆಕ್ಷನ್ಗೆ ನಿಂತುಬಿಡೋಣ, ಎಲೆಕ್ಷನಲ್ಲಿ ನಿಂತು ಒಂದು ರಂಗದಲ್ಲಿ ಒಂದು ಇದನ್ನು ಮಾಡೋಣ ಅಂತೇಳಿ ಪ್ರಯತ್ನವನ್ನು ಮಾಡಿದೆ. ಆದರೂ ಎಲೆಕ್ಷನ್ ನಿಲ್ಲಬೇಕು, ಅದನ್ನು ಇದು ಮಾಡಬೇಕು ಅನ್ನುವಾಗ ಅದು ಚೆನ್ನಾಗಿ ದುಡ್ಡಿರಬೇಕು, ಅದರಲ್ಲಿ ಒಂದು ಬೆಂಬಲ ಇರಬೇಕು, ಅದರಲ್ಲೇ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಗಳು ಎಲ್ಲದೂ ಕೂಡ ಚೆನ್ನಾಗಿರಬೇಕು. ಇದು ಕೂಡ ನನ್ನ ಕೈಯಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಅಲ್ಲ. ಯಾಕೆಂತ ನೋಡುವಾಗ ಹೊರಗಿನ ವಿಚಾರಗಳು ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ಹೊರಗಿನ ಇರ್ತಕ್ಕಂಥ ಯಾವುದೇ ವಿಚಾರ ಆಗಲಿ ಸ್ವಲ್ಪ ನನಗೆ ದೂರ ಇರ್ತಿರೋದ್ರಿಂದ ಇದು ಕೂಡ ನನ್ನಿಂದ ಆಗೋದಿಲ್ಲ. ಏನೇ ನಾನು ಫೇಸ್ ಮಾಡ್ತೀನಿ ಅಂದ್ರೂ ಕೂಡ ಎಲೆಕ್ಷನ್ ಅಂತೇಳೋದಾದರೆ ಆ ಒಂದು ಎಲೆಕ್ಷನ್ ಟೈಮಲ್ಲಿ ನಾನು ಹಣಕಾಸುಗಳನ್ನು ಜಾಸ್ತಿಯಾಗಿ ಖರ್ಚು ಮಾಡಬೇಕು. ಈ ವಿಧದಲ್ಲಿ ನೋಡಬೇಕಾದ್ರೆ ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ, ನಾನು ಕೂಡ ಇದರಲ್ಲಿ ನಿಸ್ಸೀಮ ಅಲ್ಲ ಅಂಥೇಳಿ ಅದರಿಂದ ದೂರ ಬಂದೆ. ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನು ಕ್ಯಾಲ್ಕುಲೇಟ್ ಮಾಡಿ 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 ಕೊನೆಗೆ ಒಂದು ರಂಗವನ್ನು ಆರಿಸ್ಕೊಂಡೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಖರ್ಚಿರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಭಾರ ಇರೋದಿಲ್ಲ. ಎಲ್ಲರೂ ಕೂಡ ನನ್ನನ್ನು ನೋಡಿ ಎದುರ್ತಾರೆ, ಎಲ್ಲರೂ ಕೂಡ ನನ್ನನ್ನು ನೋಡಿ ಅನೇಕ ರೀತಿಯಾಗಿರ್ತಕ್ಕಂಥ ಭಯಭೀತರಾಗಿ ಮರ್ಯಾದೆಯನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಮರ್ಯಾದೆಯಲ್ಲಿ ಇದ್ಕೊಂಡಂಥವನಾಗಿ ನಾನು ಬೆಳೀತಾ ಬೆಳೀತಾ ಬರ್ತಾ ಇರಬೇಕಾದ್ರೆ ನಾನು ಚೆನ್ನಾಗಿ ಇರ್ತೀನಿ ಅಂತೇಳಿ ಒಂದು ರಂಗವನ್ನು ಆರಿಸ್ಕೊಂಡೆ, ಅದು ರೌಡಿಸಮ್. ಏನಾದರೂ ಮಾಡಿ ನಾನು ಇದಾಗಬೇಕು, ಯಾವ ರೀತಿಯಾಗಿ ಟಾರ್ಗೆಟ್ ಇಟ್ಟೆ ಅಂತ ನೋಡ್ತಾ ಇರಬೇಕಾದ್ರೆ ಅಂಡರ್ ವರ್ಲ್ಡ್ ಡಾನ್ ಆಗಬೇಕು ನಾನು ಅಂತಕ್ಕಂಥ ಒಂದು ಟಾರ್ಗೆಟನ್ನು ಇಟ್ಟಂಥವನಾಗಿ ಒಂದು ಪ್ರಪಂಚದಲ್ಲಿ ಈಗ ಯಾವ ರೀತಿಗೆ ನಾನು ಕೂಲಾಗಿ ಯಾವ ರೀತಿಗೆ ಇರ್ತಾ ಇದ್ದೇನೋ, ಯಾರ ಕಣ್ಣಿಗೂ ಬೀಳದೇ ಇದ್ದೀನೋ ಅದೇ ಪ್ರಕಾರವಾಗಿ ಇರ್ತಕ್ಕಂಥ ವ್ಯಕ್ತಿ ಆದ್ರೂ ಕೂಡ ಯಾವಾಗಲೂ ಕೂಡ ಆ ರಂಗವನ್ನು ಆರಿಸ್ಕೊಂಡು ಆದಮೇಲೆ ಪ್ರಯತ್ನವನ್ನು ಮಾಡಿದೆ. ಏನನ್ನು ಮಾಡಬೇಕು, ಒಂದೊಂದೇ ಹಂತಗಳನ್ನು ಸ್ಟಾರ್ಟ್ ಮಾಡಿದೆ. ಫಸ್ಟು ಸ್ಟಾರ್ಟಿಂಗು ಒಂದು ಕಳ್ಳತನದಿಂದ ಸ್ಟಾರ್ಟ್ ಮಾಡಬೇಕು, ಅಥವಾ ಏನಾದರೂ ಒಂದು ದರೋಡೆಯಿಂದ ಸ್ಟಾರ್ಟ್ ಮಾಡಬೇಕು, ಅಥವಾ ಕೊಲೆಯಿಂದ ಸ್ಟಾರ್ಟನ್ನು ಮಾಡಬೇಕು. ಈ ರೀತಿಯಾಗಿ ಹಂತಗಳನ್ನು ಯೋಚನೆಗಳನ್ನು ಮಾಡ್ಕೊಳ್ತಾ ಯಾವ್ಯಾವ ವ್ಯಕ್ತಿ ಯಾವ ರೀತಿಯಾಗಿ ಬೆಳೆದು ಬಂದ, ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವ್ಯಾವ ರೀತಿಯಲ್ಲಿ ಈ ಒಂದು ಅಂಡರ್ ವರ್ಲ್ಡನ್ನು ಪ್ರವೇಶವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಈ ಒಂದು ಭೂಲೋಕವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಯೋಚನೆ ಮಾಡ್ತಾ ಒಂದೊಂದು ನೆಟ್ಟಲ್ಲೇ ಸರ್ಚ್ ಮಾಡ್ತಕ್ಕಂಥದ್ದು, ಅವ್ರದ್ದೇ ಆಗಿರ್ತಕ್ಕಂಥ ಮ್ಯಾಗ್ಝಿನನ್ನು ಇದು ಮಾಡ್ತಕ್ಕಂಥದ್ದು, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಏನಾದರೂ ಒಂದು ಆರ್ಟಿಕಲ್ಸ್ ಇದ್ದರೆ ಅದನ್ನೆಲ್ಲದನ್ನು ಕೂಡ ಓದ್ತಕ್ಕಂಥದ್ದು. ಇದರಲ್ಲಿ ಆಸಕ್ತನಾಗಿ ನಾನು ಒಂದು ಜೀವಿತವನ್ನು ಬಿಟ್ಕೊಡ್ತಾ ಸ್ಟಾರ್ಟ್ ಮಾಡಿದೆ. ಅಪ್ ಟು ಮಂಗಳೂರಿನವರೆಗೂ ಕೂಡ ಬಂದು ಈ ಒಂದು ಮಂಗಳೂರು ಭೂಗತ ಒಂದು ಪ್ರಪಂಚಕ್ಕೆ ಒಂದು ತುಂಬ ಫೇಮಸ್ ಆಗಿದೆ ಅಂತೇಳಿ ಯಾರೋ ಒಬ್ಬ ನನ್ನ ಸ್ನೇಹಿತ ಹೇಳಿರೋದ್ರಿಂದ ಇಲ್ಲಿವರೆಗೂ ಕೂಡ ಬಂದು ಅನೇಕ ಜನ ರೌಡಿಗಳನ್ನು ಸಂಧಿಸಿದೆ ನಾನು. ನೀವು ಸಂಧಿಸ್ತೀರಿ ಮುಖಾಮುಖಿಯಾಗಿ ಬಂದು ಸಂಧಿಸಿ ಮಾತನಾಡಿ ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಂಥವನಾಗಿ ಅದರೊಳಗೆ ನಾನು ಬೆಳೀತಾ ಬಂದೆ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಗ್ಯಾಂಗಲ್ಲಿ ಇದ್ದೀನಿ, ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದೀನಿ, ಈ ರೀತಿಯಾಗಿ ನಾನು ಬೆಳೀತಾ ಇದ್ದೀನಿ ಅಂತೇಳಿ ಯಾರಿಗೂ ಕೂಡ ತೋರಿಸ್ಕೊಳ್ತಾ ಬರ್ತಾ ಇಲ್ಲ. ಈ ರೀತಿಯಾಗಿ ಅಂದರೆ ಇದು ಗುಪ್ತವಾಗಿ ನಿಮ್ಮಲ್ಲಿ ಮಾತ್ರ ಅಥವಾ ನಿಮ್ಮ ಫ್ರೆಂಡ್ಸ್ನವರಿಗೆ ಗೊತ್ತಾಗಿದೆ ಈ ವಿಚಾರಗಳು? ನನ್ನೊಬ್ಬನಿಗೆ ಮಾತ್ರ ಗೊತ್ತು. ನನ್ನ ಒಂದು ಫ್ರೆಂಡ್ಶಿಪ್ಪು, ನನ್ನ ತಂದೆ ತಾಯಿಗಳು ಇದುವರೆಗೂ ಕೂಡ ಆ ವಿಚಾರ ಗೊತ್ತಿಲ್ಲ. ಇವತ್ತು ಟಿವಿ ಮಾಧ್ಯಮದ ಮೂಲಕ ಗೊತ್ತಾಗ್ತದೆ. ಹೌದು, ಇಲ್ಲೇ ನಾನು ಫಸ್ಟ್ ಟೈಮ್ ಹೇಳ್ತಾ ಇರೋದು. ಓಕೆ ಭಾಷಾ, ಅಂದರೆ ನಿಮಗೆ ಒಂದೇ ಒಂದು ನಾನು ಫೇಮಸ್ ಆಗಬೇಕು, ಅದು ಶಾರ್ಟ್ ಕಟ್ಟಿಂದ. ಶಾರ್ಟ್ ಕಟ್ಟಿಂದ ತುಂಬ ಒಂದು ಫೇಮಸ್ ಆಗಬೇಕು. ಯಾಕೆಂತ ನೋಡುವಾಗ ಲೈಫು ಜಾಸ್ತಿ ಇಲ್ಲ. ಅಮ್ಮಮ್ಮ ಅಂತ ಹೇಳೋದಾದರೆ ಒಂದು 60 ವರ್ಷ ಬದುಕ್ತೀನಿ ಮ್ಯಾಕ್ಸಿಮಮ್. ಈ 60 ವರ್ಷದ ಒಳಗಡೆಗೆ ನಾನು ಸತ್ರೂ ಕೂಡ ನನ್ನ ಕುಟುಂಬ ಚೆನ್ನಾಗಿರಬೇಕು. ಸೊ ಇದು ನನ್ನ ಮೈಂಡಲ್ಲಿ ಇರೋದ್ರಿಂದ ನಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ, ಅವಷ್ಟು ಅಮೌಂಟನ್ನು ನನ್ನ ಒಂದು ಕುಟುಂಬಕ್ಕೆ ನಾನು ಕಟ್ಟಿಸಿ ಅದನ್ನೆಲ್ಲದನ್ನು ಕ್ಲೀನಾಗಿ ಇದು ಮಾಡಿದ್ರೆ ಅವ್ರು ಯಾವುದಾದ್ರು ಚೆನ್ನಾಗಿ ಇರ್ತಾರೆ, ಅವ್ರು ಚೆನ್ನಾಗಿ ಬದುಕ್ತಾರೆ ಅಂತಕ್ಕಂಥ ಒಂದು ಉದ್ದೇಶ ನಾನು ಆ ಒಂದು ಆಲೋಚನೆ ಮಾಡಿರೋದ್ರಿಂದ ಈ ಫೀಲ್ಡನ್ನು ಬೇಗ ಆರಿಸ್ಕೊಂಡೆ. ಓಕೆ, ಮುಂದುವರೆದ ಭಾಷೆ ಅಂದರೆ ನಿಮ್ಮ ಒಳಗಿಂದಲೇ ಎಲ್ಲ, ಅಂದರೆ ನೀವು ಅದಕ್ಕೆ ಕಾರ್ಯಪ್ರವೃತ್ತ ಯಾರಿಗೆ ಗೊತ್ತಿಲ್ಲದಿದ್ದರೂ ಸಹ ನೀವು ಅದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಅಲ್ವಾ ಭಾಷೆ? ಹೇಗಾಯಿತು? ಮಂಗಳೂರಿಗೆ ಬಂದಿರ, ಇಲ್ಲಿರುವಂಥ ಭೂಗತ ವ್ಯಕ್ತಿಗಳನ್ನು ಸಂಧಿಸಿದ್ರೆ, ಅಥವಾ ಎಲ್ಲ ಕಡೆ ಭೂಗತ ವ್ಯಕ್ತಿಗಳನ್ನು ನೀವು ಪರಿಚಯ ಮಾಡಿಕೊಂಡ್ರೆ, ಅಥವಾ ನೀವು ಅವರ ಬಯೋಗ್ರಫಿ ಅಂತ ಹೇಳ್ತೇವೆ ನಾವು, ಹಿಸ್ಟ್ರಿಯನ್ನು ನೀವು ಅವರು ಹೇಗೆ ಎಂದು ಅದೆಲ್ಲ ತಿಳ್ಕೊಂಡಿರ, ಮುಂದೆ ಹೇಗೆ? ಚಿಕ್ಕದಾಗಿರ್ತಕ್ಕಂಥ ಒಂದು ಏನು ಆ ಒಂದು ಅವರ ಒಂದು ಅಂಡರ್ ವರ್ಲ್ಡ್ ಡಾನ್ ಅಂತ ನೋಡ್ತಾ ಇರಬೇಕಾದ್ರೆ ಅವರು ಒಂದೇ ಸಾರಿನ ನಾವು ಸಂಧಿಸೋದಕ್ಕೆ ಸ್ಟಾರ್ಟ್ ಆಗಲ್ಲ.
ಅವರ ಕೆಳಗಡೆಗೆ ತುಂಬ ಜನ ಚಿಕ್ಕದಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳು ಇರ್ತಾರೆ. ನಾನು ಆ ಪ್ರಕಾರವಾಗಿ ಚಿಕ್ಕದಾಗಿ ಹಂತಗಳನ್ನು ಒಬ್ಬೊಬ್ಬರನ್ನೇ ನಾನು ಭೇಟಿ ಮಾಡ್ಕೊಳ್ತಾ ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ತಾ ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡಬೇಕು ಅನ್ನಬೇಕಾದ್ರೆ ಬಾರಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಹೊರತು ಬೇರೆ ಜಾಗದಲ್ಲಿ ಆಗಲ್ಲ. ಹೌದು. ಯಾಕೆಂದ್ರೆ ಚೆನ್ನಾಗಿ ಕುಡಿದು ಮತ್ತರಾಗಿರ್ತಾರೆ, ಅವ್ರ ಜೊತೆಲಿ ಅವಾಗ ಮಾತಾಡಿಸ್ಬೇಕು. ಆ ಕತ್ತಲೆ ಒಂದು ಬಾರು ಅಂದರೆ ಜಾಸ್ತಿ ಕತ್ತಲೆಯಲ್ಲಿ ಅವ್ರು ಬರೋದ್ರಿಂದ ಆ ಟೈಮಲ್ಲಿ ಹೋಗಿ ನಾವು ಅವ್ರನ್ನ ಸಂಧಿಸ್ಬೇಕು. ಸೊ ಚೆನ್ನಾಗಿ ಕುಡಿದಿರುವಾಗ ಆ ಮತ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ತಕ್ಕಂಥದ್ದು, ಆ ಫ್ರೆಂಡ್ಶಿಪ್ಪನ್ನು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಸ್ನೇಹಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಒಳಗಡೆಗೆ ಎಂಟ್ರ್ ಆಗ್ತಕ್ಕಂಥದ್ದು. ಒಬ್ಬರು ಏನು ಮಾಡ್ತಾರೆ, ನನ್ನ ಸ್ನೇಹಿತ ಅಂತೇಳಿ ಇನ್ನೊಬ್ಬನನ್ನು ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು, ಅವರು ಮತ್ತೊಬ್ಬರನ್ನ ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು. ಹೀಗೆ ಹಂತವಾಗಿ ಬೆಳೀತಾ ದೊಡ್ಡ ಒಂದು ಭೂಗತ ದೊರೆಗಳನ್ನು ನಾನು ಪರಿಚಯನ ಮಾಡೋದಕ್ಕೆ ಸಾಧ್ಯವಾಯಿತು ನನ್ನ ಕೈಯಲ್ಲಿ. ಈ ರೀತಿಯಲ್ಲಿ ಓಕೆ ಪಾಸ್ಟರ್, ಅಂದರೆ ಭೂಗತದ ಒಂದು ಆಳಕ್ಕೆ ನೀವು ಇಳಿದಂಥ ಪರಿಸ್ಥಿತಿಗೆ ಹೋದಿರಿ. ಪಾಸ್ಟರ್, ನೀವೀಗ ಹೇಳಿದ್ದೀರಾ, ಈಗ ಭೂಗತ ಪ್ರಪಂಚಕ್ಕೆ ಇಳಿಯುವಂಥ ಸಮಯದಲ್ಲಿ ಏನು ಹೇಳ್ತೇವೆ, ಅವರನ್ನು ನೀವು ಸಂಧಿಸುವಾಗ ಅವರು ಮತ್ತರಾಗಿರುವಂಥ ದಿವಸಗಳಲ್ಲಿ ನೀವು ಕುಡಿಯುವಂಥ ಅಭ್ಯಾಸಗಳನ್ನು ಮಾಡಿಸಿದ್ರೆ? ಕುಡಿಯುವಂಥ ಒಂದು ಅಭ್ಯಾಸಗಳು ಏನೂ ಇಲ್ಲದೆ ಇದ್ರೂ ಕೂಡ ಕಾಲೇಜಲ್ಲಿ ನಾನು ಒಂದು 2 ಸಾರಿ 3 ಸಾರಿ ನನ್ನ ಒಂದು ರೂಮ್ಮೇಟ್ಗಳು ಕುಡಿತಕ್ಕಂಥ ಒಂದು ವಿಚಾರಕ್ಕೆ, ಹಾಗೆ ಸಿಗರೇಟನ್ನು ಸೇಕ್ತಕ್ಕಂಥ ವಿಚಾರದಲ್ಲಿ ಅವರು ತುಂಬ ಬಾನಿಸತ್ವದಲ್ಲಿ ಇರೋದರಿಂದ ನನಗೂ ಕೂಡ ಪ್ರೇರೇಪಣೆಯನ್ನು ಕೊಟ್ಟರು. ಇವರು ಯಾವಾಗಲೂ ಕೂಡ ಇದಕ್ಕೆ ದಾಸರಾಗಿರ್ತಾರಲ್ಲ, ಯಾವಾಗಲೂ ಕೂಡ ಇದರಲ್ಲೇ ಜೀವಿತವನ್ನು ಮಾಡ್ತಾರಲ್ಲ, ಇದರಲ್ಲಿ ಏನಿದೆ ಅಂತೇಳಿ ತಿಳ್ಕೊಳ್ಬೇಕು ಅಂತೇಳಿ ಒಂದು ಸಾರಿ ಒಂದು ಸಿಗರೇಟನ್ನು ಸೇದೀನಿ. ಬರೀ ಹೊಗೆ ಬಂತು, ಒಳಗಡೆಯಿಂದ ಕೆಮ್ಮು ಬಂತು, ಬಿಟ್ಟರೆ ಅದರಲ್ಲಿ ಏನೂ ಕೂಡ ಇಲ್ಲ. ಸೊ ಅಲ್ಲಿಗೆ ಇದಾಯಿತು, ಬೇಸರ ಆಯಿತು, ಇದು ಸಿಗರೇಟು ಅಂದರೆ ಇಷ್ಟೇ, ಇದ್ರ ಬಿಟ್ಟು ಏನೂ ಇಲ್ಲ ಅಂತೇಳಿ ಒಂದು ಸಾರಿ ಮಾತ್ರ ಅದನ್ನು ಮಾಡಿದ್ದು ಬಿಟ್ಟರೆ ಮತ್ತೆ ಲೈಫಲ್ಲಿ ಇನ್ನೊಂದು ಸಾರಿ ಯಾವತ್ತೂ ಕೂಡ ಮುಟ್ಟಲಿಲ್ಲ. ಕುಡಿಯೋದಕ್ಕೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿರ್ತದೆ, ಅದು ನಾವು ಏನು ಇದು ಮಾಡ್ತಾಯಿದ್ರು ಕೂಡ ನೋವುಗಳು ಗೊತ್ತಾಗೋದಿಲ್ಲ, ಚೆನ್ನಾಗಿರ್ತೀವಿ ಅಂತೇಳಿ ಒಂದು ದಿವಸ ಒಂದು ಬಾರಲ್ಲಿ ಹೋಗಿ, ಆ ಟಿಪ್ಟೂರು ಪ್ರಾಂತ್ಯದಲ್ಲಿ ಒಂದು ಬಾರಲ್ಲಿ ನಾವು ಕೂತ್ಕೊಂಡು ಅವ್ರು ಕುಡಿದ್ರು. ಅವರು ಕುಡಿಬೇಕಾದ್ರೆ ನನಗೆ ತುಂಬ ಒಂದು ಇದನ್ನು ಮಾಡಿ ಇನ್ಸ್ಪಿರೇಷನನ್ನು ಕೊಟ್ಟು ಕುಡಿ ಅಂತೇಳಿ ಕುಡಿಸುವಾಗ ನಾನು ಒಂದು ಗ್ಲಾಸನ್ನು ಕುಡಿದೆ. ಆ ಗ್ಲಾಸನ್ನು ಕುಡಿಬೇಕಾದ್ರೆ ಅದು ಒಂದು ರೀತಿಯಾಗಿ ಕಹಿಯಾಗಿ, ಒಂದು ರೀತಿಯಾಗಿ ಖಾರವಾಗಿ ಇತ್ತೇ ಹೊರತು ಅದರಲ್ಲೂ ಕೂಡ ನನಗೇನು ಕೂಡ ಸಿಗಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವಿಷವನ್ನು, ಈ ರೀತಿಯಾಗಿರ್ತಕ್ಕಂಥ ಕೆಟ್ಟದಾಗಿರೋದನ್ನು ಕುಡಿಯೋದಕ್ಕೆ ನನ್ನ ಕರ್ಕೊಂಡು ಬಂದಿದೆಯಾ ಅಂತೇಳಿ ಈಗಾಗಲೇ ನಾನು ಅಂಡರ್ವರ್ಲ್ಡಲ್ಲಿ ಬೆಳೆದಿರೋದ್ರಿಂದ, ಇನ್ನೊಂದು ಕಡೆ ನನ್ನ ಹೆಸರು ಬರಬೇಕಾಗಿರೋದ್ರಿಂದ ಬಾಟ್ಲಲ್ಲಿ ತೆಗೆದುಕೊಂಡು ಒಂದು ಬುರುಡೆಗೆ ಹೊಡಿತೀನಿ ನಾನು. ಆ ಬುರುಡೆಗೆ ಹೊಡೆದಾಗ ಅವನ ಬುರುಡೆಯಲ್ಲಿ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗಲಾಟೆ ಆ ಒಂದು ಬಾರಲ್ಲಿ ಜಾಸ್ತಿ ಆಗುತ್ತೆ. ಆ ಗಲಾಟೆ ಆದಾಗ ನಾನೊಂದು ಗುರುತಿಸುವಂಥ ವ್ಯಕ್ತಿಯಾಗಿ ಆಗ್ತೀನಿ ಅಂತಕ್ಕಂಥ ಉದ್ದೇಶದಲ್ಲಿ ಅವನನ್ನು ಹೊಡೆದೆ ನಾನು. ಒಂದು, ಈ ರೀತಿಯಾಗಿ ಕುಡಿತಾ ಇದೆಯಾ, ನೀನು ಕುಡಿಬೇಡ ಅಂತೇಳಿ ಹೇಳ್ತಕ್ಕಂಥ ಉದ್ದೇಶ. ಎರಡನೇದಾಗಿ, ಈ ರೀತಿಯಾಗಿ ನಾನು ಫೇಮ್ ಆಗಬೇಕು, ಈ ರೀತಿಯಾಗಿ ಫೇಮ್ ಆದರೆ ಜನ ನನ್ನನ್ನು ಗುರುತಿಸ್ತಾರೆ, ಇಲ್ಲಿಂದ ನನ್ನ ಒಂದು ಏನೋ ಒಂದು ಪ್ರಯಾಣ ಇದೆಯೋ ಈ ಫೀಲ್ಡಲ್ಲಿ ನಾನು ಪ್ರಯಾಣವನ್ನು ಮಾಡ್ತೀನಿ ಅಂತೇಳಿ ಪ್ರಾರಂಭವನ್ನು ಮಾಡಿದೆ. ಮೊದಲ ಸ್ಟೆಪ್ ಅದು ಅನಿಸ್ತದೆ. ಮೊದಲನೇ ಸ್ಟೆಪ್ಪು ಆ ರೀತಿಯಾಗಿ ಮಾಡಿದೆ. ಸೊ ಆ ರೀತಿಯಾಗಿ ಒಂದು ವಾರಕ್ಕೆ ಒಂದು ಹುಡುಗರು ಒಂದು ಕಾಲೇಜ್ ಅಂತ ನೋಡುವಾಗ ಚಿಕ್ಕ ಪುಟ್ಟ ಗಲಾಟೆಗಳು ನಡೀತಾ ಇರ್ತದೆ. ಈ ರೀತಿಯಾಗಿ ಗಲಾಟೆ ನಡೀತಾ ಇರಬೇಕಾದ್ರೆ ಒಂದು ಗಲಾಟೆ ನನ್ನ ಕಣ್ಣು ಮುಂದೆ ನೋಡಿದೆ. ಆ ಗಲಾಟೆಯನ್ನು ನೋಡ್ತಾ ಇರಬೇಕಾದ್ರೆ ಒಂದೊಂದು ವಧೆಗಳನ್ನು ಕೊಡಬೇಕಾದ್ರೆ ಆ ಒಂದು ವಧೆಗಳ ಒಂದು ವಿಚಾರ, ಅವರು ಯಾವ ರೀತಿಗೆಲ್ಲ ಫೈಟನ್ನು ಮಾಡ್ತಾರೆ, ಲಾಂಗು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಬ್ಯಾಟು, ವಿಕೆಟ್ಸು, ಇದೆಲ್ಲ ಒಂದು ತೆಗೆದುಕೊಂಡು ಬಂದು ಅವರು ಹೊಡೆದಾಟವನ್ನು ಮಾಡುವಾಗ ನಾನು ನಮ್ಮ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ಇದ್ದೆ. ಮೇಲಿಂದ ಕೆಳಗಡೆಗೆ ಅವ್ರನ್ನ ದೃಷ್ಟಿಸಿ ನೋಡ್ತಾ ಇದ್ದೀನಿ. ಅವರು ಒಂದೊಂದು ವಧೆಯನ್ನು ಕೊಡ್ತಾ ಇರಬೇಕಾದ್ರೆ ನನ್ನ ಒಂದು ಹೃದಯ ಕದಲ್ತಾ ಇತ್ತು. ಏನೇ ಹೊರಟುತನದಲ್ಲಿ ನಾನು ಅದನ್ನು ಮಾಡಬೇಕು ಅಂತ ನೋಡ್ತಾ ಇದ್ರು ಕೂಡ ಆ ಗಲಾಟೆಯನ್ನು ನೋಡಿ ನನ್ನ ಮನಸ್ಸು ಒಂದು ರೀತಿಯಾಗಿ ಸಾಫ್ಟಾಗಿ ಹೋಯಿತು. ಏನು ಮಾಡಬೇಕು ಅಂತೇಳಿ ಗೊತ್ತಾಗಿಲ್ಲ, ಏನು ಬಿಡಬೇಕು ಅಂತ ಗೊತ್ತಾಗಿಲ್ಲ. ನನ್ನ ಸ್ನೇಹಿತರು ಅದರೊಳಗೆ ಇದ್ರೂ ಕೂಡ ಅಲ್ಲಿ ಹೋಗಿ ನಾನು ಬಿಡಿಸ್ಬೇಕು ಅಂತೇಳಿ ನನ್ನ ಒಂದು ಮನಸ್ಥಿತಿಗತಿಗಳು ಬರಲಿಲ್ಲ. ಅದನ್ನು ನೋಡಿದ್ದೆ ಲಾಸ್ಟು. ಆ ಒಂದು ಫೀಲ್ಡು ಬೇಡ, ಆ ಒಂದು ವ್ಯಕ್ತಿಗತ ಒಂದು ಜೀವಿತಗಳು ಬೇಡ, ಈ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ಬೇಡ ಅಂತೇಳಿ ಆವತ್ತಿಗೆ ನಾನು ಆ ಒಂದು ಫೀಲ್ಡನ್ನು ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲಿಗೆ ಸ್ಟಾಪ್ ನಿಂದು? ಅದಕ್ಕಿಂತ ಮುಂಚೆ ಒಂದು 2 ಗಲಾಟೆಯನ್ನು ಮಾಡಿದ್ದೀನಿ. 2 ಗಲಾಟೆಯನ್ನು ಮಾಡಿದ್ರೂ ಕೂಡ ಜಸ್ಟು ದೊಡ್ಡ ಒಂದು ರೌಡಿಗಳಿಗೆ ಎಲ್ಪನ್ನು ಮಾಡಿದ್ದೇನೆ ಹೊರತು ನಾನು ಯಾರಿಗೂ ಏಟನ್ನು ಕೊಟ್ಟಿಲ್ಲ. ಬೈಕನ್ನು ತೆಗೆದುಕೊಂಡು ಏನು ಸ್ಪಾಟಲ್ಲಿ ಅವ್ರು ಹೊಡೆದು ಎಸ್ಕೇಪ್ ಆಗಬೇಕಾದ್ರೆ ಬೈಕ್ ತೊಗೊಂಡೋಗಿ ಸ್ಪಾಟಲ್ಲಿ ನಿಲ್ಲಿಸೋದು, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಅವರಿಗೆ ಬೇಕಾದಂಥ ವೆಪನ್ಗಳನ್ನು, ಸರಕುಗಳನ್ನು ಸಮಯಕ್ಕೆ ತಗೊಂಡೋಗಿ ಕೊಡೋದು, ಈ ರೀತಿಯಾಗೆಲ್ಲ ಒಂದು 2-3 ಸರಿ ಮಾಡಿದ್ದೀನಿ. ಏಕೆಂದರೆ ಅವ್ರ ಪರಿಚಯ ಅದರೊಳಗೆ ನಾನು ಒಳಗಡೆ ಹೋಗಬೇಕಾಗಿರೋದ್ರಿಂದ ಆ ರೀತಿಯಾಗೆಲ್ಲ ಒಂದು ಅನೇಕ ರೀತಿಯಾಗಿರ್ತಕ್ಕಂಥ ಜಾಗಗಳು, ಪ್ಲೇಸ್ಗಳನ್ನು ಹೇಳಲ್ಲ, ಆ ಒಂದು ಜಾಗಗಳಲ್ಲಿ ಒಂದೊಂದು ಸರ್ಕಲ್ಗಳಲ್ಲಿ ಹೋಗಿ ನಾನು ಹೆಲ್ಪ್ ಮಾಡಿರೋದು ಉಂಟು ಅವಾಗ. ಓಕೆ
ಆ ರೀತಿಯಲ್ಲಿ ನೀವು ಮಾಡಿದ್ದೀರಾ. ಆದರೆ ದೊಡ್ಡ ಮಟ್ಟ ಅಂತ ಹೇಳಿದ್ರೆ ನೀವು ಒಂದು ಹೊಡೆದದ್ದು ಮಾತ್ರ ಬಿಟ್ಟರೆ ಬೇರೆ ಅಂತ ಮನುಷ್ಯರ ಮೇಲೆ ಜಗಳವನ್ನು ಮಾಡುವಾಗ ವಾಗ್ವಾದಗಳನ್ನು ಬಾಯಿ ಮಾತುಗಳಲ್ಲಿ ಎದುರಿಸೋದು ಬಿಟ್ಟರೆ ಹೊಡೆದಿರೋದು ಅಲ್ಲಿಗೆ ಲಾಸ್ಟ್. ಅದೊಂದೇ ಮಾತ್ರ ಮಾಡಿದ್ದೇನೆ ಹೊರತು ಯಾರು ಕೂಡ ನನಗೆ ಇನ್ನೊಂದು ಕೂಡ ಅವಕಾಶಗಳನ್ನು ಬೇರೆಯವ್ರು ಬಿಟ್ಕೊಡ್ತೀನಿ. ನೀನು ಇವಾಗಿನ್ನೂ ಹೊಸ್ದಾಗಿ ಬಂದಿರೋದ್ರಿಂದ ನಿನಗೆ ಇದು ಫೀಲ್ಡ್ ಗೊತ್ತಾಗಲ್ಲ, ನಾವು ಮಾಡ್ತೀವಿ ಅಂತೇಳಿ ನನ್ನ ಹಿಂದಕ್ಕೆ ಹಾಕ್ಕೊಂಡು ಅವ್ರು ಮುಂದೆ ಹೋಗಿ ಮಾಡೋರೇ ಹೊರತು ಯಾವ ಗಲಾಟೆಗಾಗಲಿ ನನ್ನ ಒಳಗಡೆಗೆ ತರ್ತಾ ಇರಲಿಲ್ಲ. ಎರಡನೇದಾಗಿ ಪೊಲೀಸ್ಗಳಿಗೆ ಕೇಸ್ ಆಗ್ತಕ್ಕಂಥದ್ದು, ಅನೇಕ ರೀತಿಯಾಗಿ ಇರ್ತಕ್ಕಂಥ ಒಂದು ಇದಕ್ಕೆ ಹೋಗ್ಬೇಕಂತ ವಿಚಾರ ಬರುವಾಗ ಅದೇನು ಮಾಡಬೇಕು ಅಂತೇಳಿ ನಮಗೆ ಗೊತ್ತಿಲ್ಲ. ಆ ಫೀಲ್ಡ್ ಹೊಸದಾಗಿರೋದ್ರಿಂದ ಅದನ್ನು ಎಸ್ಕೇಪ್ ಆಗಿ ಹೆಂಗೆ ಬರಬೇಕು ಅಂತಲೂ ಕೂಡ ಗೊತ್ತಿಲ್ಲದಿರೋದ್ರಿಂದ ಅವ್ರು ಯಾರು ನನ್ನನ್ನು ಒಳಗಡೆ ಕರ್ಕೊಳ್ದಲ್ಲೇ ಹೊರಗಡೆ ಇಟ್ಟು ಏನಾದರೂ ಸಹಾಯಕ್ಕೆ ಮಾತ್ರ ಇಂಥ ಜಾಗದಲ್ಲಿ ಹಿಂಗಿರು ಅಂತೇಳಿ ಸ್ಪಾಟ್ ಮಾತ್ರ ಬುಕ್ಕನ್ನು ಮಾಡಿಟ್ಟಂಥವ್ರಾಗ ಹೋಗ್ತಾ ಇದ್ರೆ ಹೊರತು ಒಳಗಡೆ ನಾನು ಎಂಟ್ರಿ ಮಾಡ್ತಾ ಇರಲಿಲ್ಲ. ಓಕೆ ಅಷ್ಟೇ. ಇಂಥ ಈ ಒಂದು ಹೇಳ್ತೇವೆ ಏನು ನೀವು ಸ್ವಲ್ಪ ರೌಡಿಸಮ್ಗೆ ಇಳಿದದ್ದು ಮನೆಗೆ ಅದು ವಿಚಾರವಾಗಿ ಏನು ಗೊತ್ತಾಗಲಿಲ್ಲ ಇದುವರೆಗೂ ಕೂಡ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಟೈಮ್ ಅವರು ತಂದೆ ತಾಯಿಗಳು ನೋಡಿದ್ರೆ ಗೊತ್ತಾಗ್ತದೆ. ಓಕೆ ಅಷ್ಟೇ. ಈ ನಡುವೆ ನಿಮ್ಮ ಸ್ಥಿತಿಗತಿಗಳಲ್ಲಿ ಮನೆಯ ಸ್ಥಿತಿಗತಿಗಳಲ್ಲಿ ನೀವು ಅದಕ್ಕೆ ತಲೆ ಹೆಚ್ಚಾಗಿ ಕೊಡಲಿಕ್ಕೆ ನಾನು ಅನ್ನಿಸ್ತೇನೆ ನೀವು ಕಡಿಮೆ ಮಾಡಿದ್ರೆ ಅನ್ನಿಸ್ತದೆ ಅಥವಾ ಇದ್ದೀರಾ ಅದರಲ್ಲಿ? ಒಂದು ಕಡೆ ಜರ್ನಿ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಇರುವಾಗ ಮಲಗುವಾಗ ಯಾವಾಗಲೂ ತಂದೆ ತಾಯಿಗಳ ಚಿಂತನೆ ಜಾಸ್ತಿ. ನೈಟ್ ಹೊತ್ತು ನಿದ್ದೆನೇ ಬರ್ತಾ ಇರಲಿಲ್ಲ. 3 ಗಂಟೆ 4 ಗಂಟೆ ಹೊತ್ತಿನಲ್ಲಿ ನಡ್ಕೊಂಡು ಸುಮ್ಮನೆ ಹುಚ್ಚನಂತೆ ಹೋಗ್ತಾ ಇದ್ದೆ. ಆ ಒಂದು ವಿಚಾರವನ್ನು ಕೂಡ ಯಾಕೆ ನಾನು ಹೋಗ್ತಾ ಇದ್ದೀನಿ, ಎಲ್ಲಿಗೆ ನಾನು ಹೋಗ್ತಾ ಇದ್ದೀನಿ, ಎಲ್ಲಿ ಬಂದು ನಿಂತಿದ್ದೀನಿ ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಫ್ರೆಂಡ್ಸ್ ಜೊತೆಲಿ ನೋಡ್ತಾ ಇರಬೇಕಾದ್ರೆ ಕಾಮನಾಗಿ ಮಲಗಿರ್ತಾ ಇದ್ದೆ, ನಾನು ಕೂಡ ಮಲಗಿರ್ತಾ ಇದ್ದೆ. ಬಟ್ ಅದು ಯಾವ ರೀತಿಗೆ ಏನು ನನ್ನ ಜೀವಿತದಲ್ಲಿ ನಡೀತಾ ಇತ್ತು, ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ರಾತ್ರಿಯಲ್ಲಿ ಒಂದು 2 ಗಂಟೆ 3 ಗಂಟೆ ಸಮಯದಲ್ಲಿ ಒಂದು ಬೀಟ್ ಪೊಲೀಸ್ ಬಂದು ನಾನು ಎಚ್ಚರಿಸಿದಾಗ ಮಾತ್ರ ನನಗೆ ಗೊತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತೇಳಿ. ಅಂದರೆ ಎಲ್ಲಿ ಸಹ ನೀವು ಇರ್ತಿದ್ರೆ ಹಾಗೆ ಎಲ್ಲಿದ್ದೀನಿ ಅಂತೇಳಿ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಇರ್ತಾ ಇದ್ದೆ. ಅನೇಕ ಸಾರಿ ಟ್ರೈನ್ ಟ್ರ್ಯಾಕ್ ಮೇಲೆ ನಿಂತಿದ್ದೀನಿ, ಅನೇಕ ಸಾರಿ ಬ್ರಿಡ್ಜ್ ಕೆಳಗಡೆಗೆ ಒಂದು ಬ್ರಿಡ್ಜ್ ಇನ್ನೇನು ಸ್ವಲ್ಪ ದೂರಕ್ಕೆ ಹೋಗಬೇಕಾದ್ರೆ ನಿಂತಿರಬೇಕಾದ್ರೆ ಅವರು ಪೊಲೀಸ್ನವ್ರು ಬಂದು ನನ್ನನ್ನು ಕಾಪಾಡಿರೋದುಂಟು. ಅನೇಕ ಸಾರಿ ನೋಡ್ತಾ ಇರಬೇಕಾದ್ರೆ ಬಸ್ಗಳು ಆಕ್ಸಿಡೆಂಟ್ ರೋಡಲ್ಲಿ ಇದು ಮಾಡುವಾಗ ಕೂಡ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ತುಂಬ ತಪ್ಪಿಸ್ಕೊಂಡಿದ್ದೀನಿ. ಆಕ್ಸಿಡೆಂಟ್ ಆಗಿದೆ ಅಥವಾ ಅದು ತಪ್ಪಿಸ್ಕೊಂಡು ರೋಡಲ್ಲಿ ಅದು ಹೋಗ್ತಾ ಇದ್ದೀನಿ, ಅವನು ಬಂದು ಸ್ಟಾಪ್ ಮಾಡಿ ಅವ್ರು ಬೈದಾಗ ಮಾತ್ರ ನನಗೆ ಗೊತ್ತು ನಾನು ಇಲ್ಲಿದ್ದೀನಿ ಅಂತೇಳಿ. ಅದನ್ನು ಬಿಟ್ಟರೆ ಇನ್ನೇನು ಕೂಡ ಗೊತ್ತಿಲ್ಲ ನನಗೆ ಯಾಕೆ ಹಿಂಗೆ ಬಂದಿದ್ದೀನಿ, ಏನು ಇದಾಗಿದೆ, ಏನು ನಡೀತಾ ಇದೆ, ಆ ಆಲೋಚನೆ ಕೂಡ ನನ್ನಲ್ಲಿಲ್ಲ. ಯಾವ ಕಾಲಘಟ್ಟದಲ್ಲಿ ಇದೇ ಒಂದು ಟಿಪ್ಪೂರಲ್ಲಿ ಇರಬೇಕಾದ್ರೆ ನಡೀತಾ ಇದೆಲ್ಲ. ಹಗಲಿನಲ್ಲಿ ನೀವು ಈ ರೀತಿಯಲ್ಲಿದ್ರು, ರಾತ್ರಿ ವೇಳೆಯಲ್ಲಿ ನಿಮ್ಗೆ ಏನಾಗ್ತದೆ ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಈ ರೀತಿಯಾಗಿ ಒಂದು ಪರಿಸ್ಥಿತಿಗತಿಗಳನ್ನು ನಾನು ಎದುರಿಸ್ತಾ ಬಂದೆ. ಈ ರೀತಿಯಾಗಿ ಎದುರಿಸ್ತಾ ಬರ್ತಾ ಇರಬೇಕಾದ್ರೂ ಕೂಡ ಒಂದು ಅನುಭವವನ್ನು ನಿಮ್ಮ ಗಮನಕ್ಕೆ ಹೇಳ್ಬೇಕು ನೋಡುವಾಗ ಅನೇಕ ದೆವ್ವಗಳ ಜೊತೆಯಲ್ಲಿ ಮಾತನಾಡಿದ್ದೀನಿ ನಾನು. ಆ ರೀತಿಯಲ್ಲಿ ಡೈರೆಕ್ಟಾಗಿ ದೆವ್ವಗಳ ಜೊತೆಯಲ್ಲಿ ಮಾತನಾಡಿದ್ದೀನಿ. ಆ ಒಂದು ಸಂಬಂಧ ಇದೆ, ಅವ್ರ ಜೊತೆಯಲ್ಲಿ ಏನೆಲ್ಲ ಆಗ್ತದೆ, ಏನೆಲ್ಲ ಒಂದು ಇದು ಹೋಗ್ತದೆ ಅಂತೇಳಿ. ನೈಟ್ ಹೊತ್ತಲ್ಲಿ ಇರ್ತಾ ಇರಬೇಕಾದ್ರೆ ದೆವ್ವಗಳು ಚಲಿಸ್ತದೆ, ದೆವ್ವಗಳು ಇದು ಮಾಡ್ತದೆ ಅಂತೇಳಿ ಏನೆಲ್ಲ ಹೇಳ್ತಾರೋ ಆ ಒಂದು ವಿಚಾರಗಳು ನನ್ನ ಜೀವಿತದಲ್ಲಿ ನಿಜ ಆಗಿದೆ. ಹೇಳ್ಬೋದು ಭಾಷೆ ಒಂದು ಯಾವುದಾದ್ರು ಘಟನೆಯನ್ನು ವಿಚಾರವಾಗಿ? ನಾವು ನಡ್ಕೊಂಡು ಹೋಗುವಾಗ ಮನುಷ್ಯರಂತೆ ನಮ್ಮ ಜೊತೆಯಲ್ಲಿ ಅವು ಕೂಡ ನಡ್ಕೊಂಡು ಬರ್ತವೆ. ಅವನ ಜೊತೆಯಲ್ಲಿ ನಾವು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಬೇಕು ಅಂತೇಳಿ ಅವು ಕೂಡ ಬಯಸ್ತವೆ. ಆ ಒಂದು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡು ನಾವು ಇದು ಮಾಡ್ತಾ ಇರಬೇಕಾದ್ರೆ ಅವು ಕೂಡ ನಮಗೆ ಸಹಾಯಗಳನ್ನು ಮಾಡ್ತವೆ. ಈ ರೀತಿಗೆ ನಾವು ಎಲ್ಲಿಂದ ಬಂದೆ, ಏನೇನಾಯಿತು ಅಂತೆಲ್ಲ ಕೇಳ್ತಾ ಇರಬೇಕಾದ್ರೆ ನಾನು ಅವ್ರ ಜೊತೆಯಲ್ಲಿ ನನ್ನ ಒಂದು ಪರಿಚಯನ ಮಾಡಿಸ್ಕೊಳ್ತಕ್ಕಂಥದ್ದು, ಅವುಗಳು ಕೂಡ ನನಗೆ ಅವರ ಒಂದು ಪರಿಚಯಗಳನ್ನು ಮಾಡಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟು ನಮ್ಮ ಜೊತೆಯಲ್ಲಿ ಇಬ್ಬರ ಒಂದು ಸಂಬಂಧಗಳಲ್ಲಿ. ಭಾಷೆ ನೀವು ಹೇಳಿದ್ರಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳಲ್ಲಿ ನೀವು ಹೇಳ್ತಿದ್ರಿ. ನಿಮ್ಮ ಅನುಭವ ಬಹಳಷ್ಟು, ನೀವು ಸಣ್ಣ ಪ್ರಾಯದಲ್ಲಿದ್ದರೂ ನಿಮ್ಮ ಅನುಭವ ಬಹಳಷ್ಟಿದೆ. ನೀವು ತಿಪಟೂರಲ್ಲಿ ಈ ರೀತಿಯ ದೆವ್ವಗಳಲ್ಲಿ ಎಂದಿಗೆ ನೀವು ಹೇಳಿದ್ದೀರ ಅವುಗಳು ನಿಮ್ಮ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಬಯಸ್ತದೆ, ನಮ್ಮೊಟ್ಟಿಗೆ ನಡೆದುಕೊಂಡು ಅಂದರೆ ವ್ಯಕ್ತಿಗಳೊಂದಿಗೆ ನಡೀತಾ ಇರ್ತದೆ ಎಂಬುದಾಗಿ ಈ ವಿಚಾರವಾಗಿ ಹೇಳುವಾಗ ನಿಮಗೆ ದೆವ್ವಗಳ ಪರಿಚಯ ಯಾವಾಗ ಆಯಿತು, ಎಲ್ಲಿಂದ ಆಯಿತು ಭಾಷೆ? ಕಾಲೇಜಲ್ಲಿ ಮಾಮೂಲಿಯಾಗಿ ಓದ್ತಾ ಇರಬೇಕಾದ್ರೆ ಆ ಒಂದು ಹಾಸ್ಟೆಲಲ್ಲಿ ಕಾಮನ್ ಆಗಿ ನಾವು ಮಲಗ್ತಾ ಇದ್ವಿ. ಒಂದು ದಿವಸ ನಮ್ಮ ಒಂದು ರೂಮ್ನಲ್ಲಿ ನಾವು 3 ಜನ ಉಳ್ಕೊಳ್ತಾ ಇದ್ವಿ. ಎಲ್ಲ ಬಾಗಿಲು ಹಾಕಿದೆ, ಎಲ್ಲರೂ ಕೂಡ ಕ್ಲೀನಾಗಿ ನಿದ್ದೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು ಮಧ್ಯರಾತ್ರಿ 12 ಗಂಟೆ ಹೊತ್ತಿನಲ್ಲಿ ಏನೋ ಒಂದು ಪ್ರವೇಶ ಆದಂಗೆ ಆಯಿತು. ಏನು ಪ್ರವೇಶ ಆಗ್ದಂಗೆ ಆಗ್ತಾಯಿದೆ, ಒಂದು ಸೌಂಡ್ ಬರ್ತಾ ಇದೆ ಅಂತೇಳಿ ನಾವು ಗಮನಿಸುವಾಗ ಎದ್ದು ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೀನಿ. ಆ ಒಂದು ವಿಂಡೋಯಿಂದ ಬಾಗಿಲನ್ನು ಓಪನ್ ಮಾಡಿಕೊಂಡು, ವಿಂಡೋ ಬಾಗಿಲಿಂದ ಹಿಡಿದು ಡೈರೆಕ್ಟ್ ಬಾಗಿಲನ್ನು ಓಪನ್ ಮಾಡಿಕೊಂಡು ಏನೋ ಒಂದು ಹಾದು ಹೋದಂಗೆ ಆಯಿತು. ಅದು ಲಿಟರಾಗಿ ನನ್ನ ಕಣ್ಣು ಮುಂದೆ ಕಿಟಕಿ ಡೋರ್ ಓಪನ್ ಆಯಿತು. ಹಾಕಿರೋ ಡೋರ್ ಓಪನ್ ಆಯಿತು. ಡೋರ್ ಓಪನ್ ಆಗಿ ಯಾರೋ ಒಬ್ಬರು ಓದಂಗೆ ಆಯಿತು. ಇದೇನಿದು ಈ ರೀತಿಯಾಗಿ ಇರ್ತಕ್ಕಂಥ ಅನುಭವ ಅಂತೇಳಿ ಹೊರಗಡೆ ಹೋಗಿ ಭಯ ಆಗಲಿಲ್ಲ ದಿವಸದಲ್ಲಿ? ಕಾಮನ್ ಆಗಿ ಎದೆ ಜಲ್ ಅನ್ನುತ್ತೆ. ಆ ಒಂದು ಅನುಭವದಲ್ಲಿ
ಇದ್ದೆ, ನೋಡಿದೆ ಇದೇನು ಅಂತೇಳಿ ಹೋಗ್ಬಿಟ್ಟು ಟೆರೆಸ್ ಮೇಲೆ ನಿಂತ್ಕೊಂಡು ಏನಿದು ಅಂತೇಳಿ ನೋಡೋದಕ್ಕೆ ಪ್ರಾರಂಭಿಸಿದೆ. ಆವಾಗ ಅದೊಂದು ಸಾಂಗನ್ನು ಆಡ್ಕೊಳ್ತಾ ಅದ್ರ ವೇದನೆಯನ್ನು ಹೇಳ್ಕೊಳ್ತಾ ಅದು ಅಲ್ಲೇ ಒಂದು ಬಿಳುಪಾಗಿರ್ತಕ್ಕಂಥ ಒಂದು ಆ ಛಾಯೆಯಲ್ಲೇ ನನಗೆ ಕಾಣಿಸ್ಕೊಂಡು ಅದೇನು ಅಂತೇಳಿ ನೋಡ್ತಾ ಇದ್ದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ಅರಣ್ಯ ಪ್ರದೇಶದ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿತು. ನಾನು ಕೂಡ ಅದನ್ನು ಹಿಂಬಾಲಿಸ್ಕೊಂಡೇ ಹೋಗ್ತಾ ಇದ್ದೇನೆ. ಇದು ಮೊದಲನೇ ದಿವಸ ನೀವು ಕಂಡಂಥ ದಿವಸನೇ? ಕಂಡಂಥ ದಿವಸ ರಾತ್ರಿಯಲ್ಲಿ ಹಿಂಬಾಲಿಸ್ಕೊಂಡೇ ಹೋಗ್ತಾ ಇದ್ದೀನಿ. ನೈಟು 12 ಗಂಟೆ ಮೇಲೆ ನಾನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಿಂಬಾಲಿಸ್ಕೊಂಡು ಹೋಗಿ ಮುಂದೆ ನೋಡ್ತಾ ಇದ್ದೀನಿ. ಅದು ಮುಂದೆ ಹೋಗ್ತಂದೇ ಹೊರತು ಹಿಂದ್ಗಡೆ ಏನೂ ಕೂಡ ನನಗೆ ಕಾಣಿಸ್ತಾ ಇಲ್ಲ. ತುಂಬ ಕತ್ಲಾಗಿದೆ. ಆ ಒಂದು ದಾರಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದೆ ಹೋಗ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತೇಳಿ ನಾನೇನು ನೋಡ್ತಾ ಇದ್ದೀನಿ. ಸ್ವಲ್ಪ ದೂರ ಒಂದು ವಾಕಬಲ್ ಡಿಸ್ಟೆನ್ಸ್ 1 ಮೀಟ್ರು 2 ಮೀಟ್ರ್ ದೂರ ಅದ್ರ ಹಿಂದ್ಗಡೆ ಹಿಂಬಾಲಿಸುವಾಗ ಅಲ್ಲಿ ಒಂದು ಪ್ಲೇಸ್ ಖಾಲಿ ಇರೋದ್ರಿಂದ, ಅರಣ್ಯ ಹತ್ರ ಇರೋದ್ರಿಂದ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿರೋದನ್ನು ನಾನು ನೋಡ್ತಾ ಇದ್ದೀನಿ. ಆ ವ್ಯಕ್ತಿ ನನ್ನನ್ನು ಒಂದು ಮುದುಕನ ವೇಷದಲ್ಲಿ ಇದ್ದುಕೊಂಡು ಅದನ್ನು ನನ್ನನ್ನು ಕೇಳ್ತಾ ಇದ್ದೇನೆ, ಈ ಒಂದು ಟೈಮಲ್ಲಿ ನೀನು ಯಾಕೆ ಬರ್ತಾ ಇದೆಯಾ? ನೀನೆಲ್ಲ ಬರಬಾರ್ದು, ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಬಂದು ನೀನೆಲ್ಲ ಓಡಾಡಬಾರ್ದು, ಸೀದಾ ಮನೆಗೆ ಹಿಂದೆ ಹೊರಟೋಗು ಅಂತೇಳಿ ಸ್ಟಾರ್ಟ್ ಮಾಡ್ತು. ನಾನು ನಿಂತ್ಕೊಂಡು, ಏನು ತಾತ ಇಷ್ಟೊತ್ತಲ್ಲಿ ನೀನು ಕೆಲಸವನ್ನು ಮಾಡ್ತಾ ಇದೆಯಾ? ಈ ರೀತಿಯಾಗಿರ್ತಕ್ಕಂಥ ಕೆಲಸ ಇಷ್ಟೊತ್ತಲ್ಲ ನೀನು ಮಾತಾಡೋದು? ಎಲ್ಲಿಂದ ಬಂದೆ, ಯಾಕೆ ಬಂದೆ, ಏನು ಮಾಡಿದೆ ಅಂತೇಳಿ ಕಾಮನಾಗಿ ನಾನು ಮಾತಾಡಿದೆ. ಅಂದರೆ ನಿಮಗೆ ಅದು ಭೂತನ ಅಥವಾ ಇನ್ನೊಂದು ಸಂಗತಿ ಅಂತ ಬೇರೆ ರೀತಿಯಲ್ಲಿ ನನಗೆ ಅದು ಗೋಚರ ಆಗಿಲ್ಲ. ಸೇಮ್ ಮನುಷ್ಯ ಯಾವ ರೀತಿಯಾಗಿ ಇರ್ತಾನೋ ಅದೇ ರೀತಿಯಾಗಿ ನನಗೆ ಗೋಚರ ಆಗ್ತಾ ಇದೆ. ಅದೇ ಪ್ರಕಾರವಾಗಿ ನಾನು ನೋಡ್ತಾ ಇದ್ದೀನಿ, ನೋಡಿ ಮಾತಾಡ್ತಾ ಇದ್ದೀನಿ. ಮಾತಾಡಿ ಇರು ತಾತ ಬರ್ತೀನಿ ಅಂತೇಳಿ ಅವನ ಜೊತೆಯಲ್ಲಿ, ಆ ತಾತನ ಜೊತೆಯಲ್ಲಿ ಮಾತಾಡಿ ಸ್ವಲ್ಪ ಒಂದು 4 ಹೆಜ್ಜೆ 5 ಹೆಜ್ಜೆ ದಾಟಿ ಒಂದು ಗಿಡ ಇದೆ. ಆ ಗಿಡವನ್ನು ಮರೆಮಾಚಿ ನಾನು ಮುಂದೆ ಹೋಗಿ ನೋಡ್ತಾ ಇರಬೇಕಾದ್ರೆ ಆ ಒಂದು ಏನು ಮುಂದೆ ಹೋದಂಥ ಒಂದು ಇದಿದೆಯೋ ಅದು ನನಗೆ ಕಾಣಿಸ್ತಿಲ್ಲ. ಸೊ ಏನು ಇಲ್ವಲ್ಲ ಅಂತೇಳಿ ತಿರುಗಿ ವಾಪಸ್ ಬರೋಣ ಅಲ್ವಾ ಅಂತೇಳಿ, ಇಲ್ಲ ಇನ್ನೊಂದು ಸ್ವಲ್ಪ ದೂರ ಹೋಗಿ ನೋಡೋಣ ಅಂತೇಳಿ ಮುಂದೆ ಹೋಗಿ ನೋಡುವಾಗ ಮೈಲಿಗಲ್ಲು ಅಂತೇಳಿ ಅಲ್ಲೆಲ್ಲ ಹಾಕಿರ್ತಾರೆ, ಇಲ್ಲಿಂದ ಇಲ್ಲಿಗೆ ಇಷ್ಟು ಕಿಲೋಮೀಟ್ರು, ಇಲ್ಲಿಂದ ಇಲ್ಲಿಗೆ ಇಷ್ಟು ಇದಾಗ್ತದೆ ಅಂತೇಳಿ. ಆ ಮೈಲಿಗಲ್ ಮೇಲೆ ಒಂದು ಸ್ತ್ರೀ ಕೂತಿರೋದನ್ನು ನಾನು ನೋಡ್ತೀನಿ. ನೋಡಿ ಮಾತಾಡಿಸ್ತೀನಿ, ಯಾಕೆ ಏನಾಯಿತು ಅಂತ ನೋಡುವಾಗ ಅದರ ವಿಚಾರಗಳನ್ನು ಎಲ್ಲವೂ ಕೂಡ ಅದು ನನಗೆ ಗೋಚರವನ್ನು ಪಡಿಸ್ತು. ಈಗ ನಾನು ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ, ನಾನು ಈ ರೀತಿಯಾಗಿ ನಾನು ಈ ದೆವ್ವದ ಒಂದು ಪರಿಸ್ಥಿತಿಯಲ್ಲಿ ಇದ್ದು ನಾನು ಇದು ಮಾಡ್ತಾ ಇದ್ದೀನಿ, ನನಗೆ ಸಹಾಯವನ್ನು ಮಾಡು ಅಂತೇಳಿ ಅದು ನನ್ನನ್ನು ಕೇಳ್ಕೊಳ್ತು. ಬಟ್ ನಾನು ಅದು ಆಗೋದಿಲ್ಲ, ಅದು ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ ತಿರುಗಿ ವಾಪಸ್ ಬರೋಣ ಅಂತೇಳಿ, ಇನ್ನೂ ಅದು ಸ್ವಲ್ಪ ಹೊತ್ತೇ ಆಗಿದೆ. ಆ ತಾತ ಅಲ್ಲಿ ಕೆಲಸ ಮಾಡ್ತಾ ಇರೋದು, ಒಂದೇ ಒಂದು ಗಿಡ ಮಾತ್ರ ಮರೆಯಾಗಿದೆ. ತಿರುಗಿ ವಾಪಸ್ ಬಂದು ನೋಡ್ತೀನಿ, ಆ ಕೆಲಸವನ್ನು ಮಾಡ್ತಕ್ಕಂಥ ತಾತ ಅಲ್ಲಿಲ್ಲ. ಮತ್ತೆ ತಿರುಗಿ ಹಿಂದೆ ನೋಡ್ತೀನಿ, ಆ ಒಂದು ಸ್ತ್ರೀ ಅಲ್ಲಿಲ್ಲ. ಮತ್ತೆ ತಿರುಗಿ ಎಲ್ಲದೂ ಆಗೋಯ್ತು. ಮತ್ತೆ ನಾನು ವಾಪಸ್ ಮತ್ತೆ ಹಿಂದಕ್ಕೆ ಹೋಗೋಣ ಅಲ್ವಾ ಅಂಥೇಳಿ ಮತ್ತೆ ಹಿಂದ್ಗಡೆಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ಅಜ್ಜಿ ಒಂದು ಒಳ್ಳೆಯ ಒಂದು ಡೆಕೋರೇಷನ್ ಆಗಿ ಒಂದು ಮದುವೆಗೆ ಯಾವ ರೀತಿಗೆ ಹೋಗ್ತೀವೋ ಅದೇ ಪ್ರಕಾರವಾಗಿ ಹೋಗ್ತಾ ಇದೆ. ಇನ್ನೊಂದು ಕಡೆಗೆ ಒಂದು ತಾತ ಅದೇ ಪ್ರಕಾರವಾಗಿ ಹೋಗೋದನ್ನು ನೋಡ್ತಾ ಇದ್ದೀನಿ. ಮಧ್ಯದಲ್ಲಿ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಬಲಗಡೆಯಲ್ಲಿ ಅಜ್ಜಿ, ಎಡಗಡೆಯಲ್ಲಿ ತಾತ. ಇವರ ಜೊತೆಯಲ್ಲೂ ಕೂಡ ಮಾತಾಡ್ಕೊಳ್ತಾ ಆರಾಮಾಗಿ ನನ್ನ ಜೀವಿತಗಳನ್ನು ನಡೆಸಿದ್ದೀನಿ. ಬಟ್ ಯಾವತ್ತೂ ಕೂಡ ಇದು ದೆವ್ವಗಳು ಅಂತೇಳಿ ನಾನು ಅವ್ರನ್ನ ಇದು ಮಾಡಿ ನೋಡಿಲ್ಲ, ಅವು ಕೂಡ ನನ್ನ ಇದು ಮಾಡಿಲ್ಲ. ಡೈರೆಕ್ಟಾಗಿ ಮಾತಾಡ್ತಾ ಇತ್ತು. ಇದುವರೆಗೂ ಕೂಡ ನನಗೆ ಒಂದು ಪ್ರಶ್ನೆ ಏನು ಅಂತ ನೋಡುವಾಗ, ಅವರು ನಿಜವಾಗಿಯೂ ಮನುಷ್ಯರಲ್ಲ, ಇದು ಒಂದು ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ಕ್ರಿಯೆಗಳು, ಯಾವುದೋ ರೀತಿಯಾಗಿ ಇದ್ದಕ್ಕಿದ್ದಂಗೆ ಮಾಯ ಆಗ್ತದೆ, ಇದ್ದಕ್ಕಿದ್ದಂಗೆ ಬರ್ತದೆ, ಇದ್ದಕ್ಕಿದ್ದಂಗೆ ಹೊರಟೋಗ್ತದೆ. ಇದು ನೀವು ಒಂದು ದಿವಸವ ಅಥವಾ ದಿವಸಗಳು ಅಥವಾ ಯಾವಾಗಲೂ ಒಂದು ಅಪರೂಪಕ್ಕೆ ಹೀಗೆ ಒಂದು 5-6 ಸಾರಿ ಈ ರೀತಿಯಾಗಿ ನಾನು ನೋಡಿದ್ದೀನಿ. ನೀವು ನೋಡಿದ್ದೀರಾ? ಅಂದರೆ ಅದರೊಟ್ಟಿಗೆ ಸಂಭಾಷಣೆ ರಾತ್ರಿಯಲ್ಲಿ ಎದ್ದು ನಡೆದಾಡಿದ್ದೀರಾ? ಹೌದು, ರಾತ್ರಿ ಎಲ್ಲ ಎದ್ದು ನಡೆದಾಡಿರೋದು ಈ ರೀತಿಯಾಗೆಲ್ಲ ಉಂಟು. ಓಕೆ ಪಾಸ್ಟ್ರೆ, ನಿಮ್ಮ ಅನುಭವಗಳು ಬಹಳಷ್ಟಿದೆ. ಆದರೆ ನೀವು ಆಗಲೇ ಹೇಳಿದ್ದೀರಾ, ವಿರಾಮದ ಮುಂಚೆನೆ ನೀವು ಹೇಳಿದ್ದೀರಾ, ನಾನು ತಿಪಟೂರಿಗೆ ಬಂದಾಗ ನನ್ನ ಒಂದು ಫ್ರೆಂಡ್ಸ್ ನನಗೆ ಈ ರೀತಿಯ ಒಂದು ಪ್ರದೇಶಕ್ಕೆ ಹೋಗು ಎಂಬುದಾಗಿ ಹೇಳಿದ್ದಾರೆ. ಅದರ ನಡುವೆಯಲ್ಲಿ ಇಂಥ ನೀವು ಅಂಡರ್ ವರ್ಲ್ಡಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಬಂತು, ಅಲ್ಲಿಂದ ಹೊರಗೆ ಬಂದರೆ ಅಥವಾ ಭೂತ ಪ್ರೇತಗಳೊಂದಿಗೆ ಸಂಭಾಷಿಸುವಂಥ ಒಂದು ಪರಿಸ್ಥಿತಿಗಳಿಗೆ ಬಂದರೆ ಪಾಸ್ಟ್ರೆ, ಆ ನಡುವೆಯಲ್ಲಿ ಈ ಒಂದು ನಿಮ್ಮ ಫ್ರೆಂಡ್ಸ್ ಹೇಳಿದಂಥ ಆ ವ್ಯಕ್ತಿಯ ಬಳಿಗೆ ಹೋಗಬೇಕಂತ ಕೇರಳದ ವ್ಯಕ್ತಿಯೊಂದಿಗೆ ಅದರಲ್ಲಿ ಮುಂದುವರಿಸ್ಬೋದಾ ಪಾಸ್ಟ್ರೆ? ಖಂಡಿತ. ಅಲ್ಲಿ ಸ್ಟಾರ್ಟಿಂಗ್ ಹೋಗಿ ನೋಡ್ತಾ ಇರಬೇಕಾದ್ರೆ ಅವರು ಎಲ್ಲರಿಗೂ ಕೂಡ ಕಾಮನಾಗಿ ಒಂದನ್ನೇ ಹೇಳ್ತಾರೆ, ಇದ್ದಂಗೆ ಇಲ್ದಂಗೆ ಅವ್ರದ್ದೊಂದು ಮಾತಿದೆ. ನಾವು ಇದು ಮಾಡ್ತಾ ಇರಬೇಕಾದ್ರೆ, ವ್ಯಾಪಾರವನ್ನು ಮಾಡಬೇಕಾದ್ರೆ ಒಂದು ಲ್ಯಾಂಗ್ವೇಜನ್ನು ಇಟ್ಕೊಂಡಿರ್ತೀವಿ. ಅದೇ ಪ್ರಕಾರವಾಗಿ ಅವರು ಒಂದು ಲ್ಯಾಂಗ್ವೇಜನ್ನು ಇಟ್ಕೊಂಡಿರ್ತಾರೆ. ಸುಮ್ಮನೆ ಜ್ವರ ಬರೋದು, ಅದು ಬರೋದು, ಗೋಚರ ಆಗೋದು, ಹಂಗಾಗೋದು ಹಿಂಗಾಗೋದು ಅಂತೇಳಿ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಅವ್ರು ಏನು ಹೇಳಿದ್ರು ಕೂಡ ನಮ್ಮ ಪರಿಸ್ಥಿತಿಗಳು ತುಂಬ ಕೆಟ್ಟೋಗಿರೋದ್ರಿಂದ ನೀವೇನು ಹೇಳಿದ್ರು ಕೂಡ ಕರೆಕ್ಟು,
ಈ ರೀತಿಯಾಗಿ ನನಗೆ ಆಗ್ತಾ ಇದೆ, ಈ ರೀತಿಯಾಗಿ ನನಗೆ ಇದಾಗ್ತಾ ಇದೆ, ಏನಾದರೂ ಮಾಡಿ ನನಗೆ ಬಿಡಿಸ್ಕೊಡ್ರಿ, ಈ ರೀತಿಯಾಗಿ ನಾನು ಪರಿಸ್ಥಿತಿಗತಿಗಳನ್ನು ನನ್ನ ಕುಟುಂಬದಲ್ಲಿ ಆದೋಗ್ತಾ ಇದ್ದೀನಿ ಅಂತೇಳಿ ಅವರಿಗೆ ನಾನು ಫಸ್ಟ್ ಕೇಳ್ತೀನಿ. ಅವ್ರು ಏನೇ ಮಾತಾಡಬೇಕಾದ್ರೂ ಕೂಡ ದುಡ್ಡು ಅವ್ರ ಮುಂದೆ ಇಡಬೇಕು. ಫಸ್ಟ್ ದುಡ್ಡಿಟ್ಟು ಅವ್ರು ಮಾತಾಡಬೇಕೇ ಹೊರತು ಬೇರೆ ಏನೇ ದುಡ್ಡಿಲ್ಲ ಅಂತ ಹೇಳೋದಾದರೆ ಆ ಒಂದು ವಿಚಾರ ನಾನು ಅಲ್ಲಿ ಗಮನಿಸಿದ್ದು, ಎಷ್ಟು ದುಡ್ಡು ಹಾಕ್ತೀನಿ ಅನ್ನೋದ್ರ ಮೇಲೆ ಅವ್ರ ಮಾತುಗಳು ಡಿಪೆಂಡ್ ಆಗ್ತವೆ ಹೊರತು ದುಡ್ಡು ಕಡಿಮೆ ಹಾಕಿದ್ರೆ ಅಥವಾ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವ್ರ ಮಾತುಗಳನ್ನು ಆಡಲ್ಲ. ಸೊ ಈ ರೀತಿಯಾಗಿ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗು ಹೋಗಿ ನನ್ನ ಹತ್ರ 1,000 ರೂಪಾಯಿ ದುಡ್ಡಿತ್ತು. 1,000 ರೂಪಾಯಿ ದುಡ್ಡನ್ನು ಇಟ್ಟೆ. ಆ 1,000 ರೂಪಾಯಿ ದುಡ್ಡನ್ನು ಇಟ್ಟ ಆದಮೇಲೆ ಅವರು ಸ್ಟಾರ್ಟನ್ನು ಮಾಡಿದ್ರು. ಇದೇ ಪ್ರಕಾರವಾಗಿ ಹೇಳಿದ್ರು. ತುಂಬ ಸಮಸ್ಯೆಗಳು ಮನೆಯಲ್ಲಿ, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವೇದನೆಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ದೀರಾ ಅಂತೇಳಿ ಅವ್ರು ಹೇಳುವಾಗ, ನೀವು ಹೇಳಿದ್ದೆಲ್ಲವೂ ಕೂಡ ಕರೆಕ್ಟು ಅಂತೇಳಿ ಹೇಳಿದೆ. ಅದೆಲ್ಲ ಹೇಳಾದ ಮೇಲೆ ನಿಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಮಾಟಮಂತ್ರದ ಶಕ್ತಿಗಳು ಇದಾಗಿದೆ. ಅವ್ರು ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ಅಂತಕ್ಕಂಥದ್ದು ವಿಚಾರ ಅಲ್ಲ. ಬಟ್ ಅವರು ಹೇಳಿದ್ದು ನಮಗೆ ಈ ಪ್ರಕಾರವಾಗಿ ಇದೆ, ಈ ಪ್ರಕಾರವಾಗಿ ನಿಮಗೆ ಯಾರೋ ಒಬ್ಬರು ಮಾಡಿಸಿದ್ದಾರೆ, ನಿಮ್ಗೆ ಯಾರು ಮಾಡಿಸಿದ್ದಾರೆ ಅಂತದನ್ನು ಅಂಜನ ಹಾಕಿ ನಾವು ಹೇಳ್ತೀವಿ. ಆ ಒಂದು ಕಲೆಯಲ್ಲಿ ಅಂಜನ ಅಂತೇಳಿ ಒಂದು ಕ್ರಮ, ಒಂದು ಎಲೆಯನ್ನು ತೆಗೆದುಕೊಂಡು, ವೀಳ್ಯದೆಲೆ, ಒಂದು ಎಲೆ ಅಡಿಕೆಯನ್ನು ಹಾಕ್ಕೊಳ್ತೀವಲ್ಲ, ಆ ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದ್ರ ಮೇಲೆ ಒಂದು ಸುಣ್ಣವನ್ನು ಹಾಕಿ, ಅದರ ಮೇಲೆ ಒಂದು ಕಪ್ಪು ಮಸಿಯನ್ನು ಹಾಕಿ ಅವರು ಏನೋ ಒಂದು ಮಂತ್ರವನ್ನು ಪಠಿಸುವಾಗ ಆ ವ್ಯಕ್ತಿಗಳು ಗೋಚರ ಆಗ್ತಾರೆ ಆ ಒಂದು ಎಲೆಯಲ್ಲಿ. ಈ ಪ್ರಕಾರವಾಗಿ ಆ ಒಂದು ವಿಚಾರ ಅಲ್ಲಿ ಬರ್ತಾರೆ. ಅಂಜನ ಹಾಕಿ ನಿಮಗೆ ನಾವು ತೋರಿಸ್ಕೊಡ್ತೀವಿ. ನಿಮ್ಮ ಒಂದು ಏನು ದೊಡ್ಡವರು ಇದ್ದಾರೋ ಅವ್ರನ್ನೆಲ್ಲರನ್ನು ನೀನು ಕರ್ಕೊಂಡು ಬಾ. ಎರಡನೇದಾಗಿ ತುಂಬ ಖರ್ಚಿನಿಂದ ಕೂಡಿರ್ತಕ್ಕಂಥದ್ದು, ಏನಿಲ್ಲ ಅಂದ್ರೆ ಒಂದು 5,000 ರೂಪಾಯಿ ದುಡ್ಡು ನಿನಗೆ ಆಗ್ತದೆ ಅಂತೇಳಿ ನನಗೆ ಹೇಳಿ ಕಳಿಸಿದ್ರು. ಸೊ ಹೇಗಾದರೂ ಮಾಡಿ ಇದರಿಂದ ಬಿಡುಗಡೆಯನ್ನು ಆಗಬೇಕು ಅಂತೇಳಿ ನಾನು ಹೊರಗಡೆ ಬಂದಿಲ್ಲ, ಅಲ್ಲೇ ಕೂತ್ಕೊಂಡು ನಮ್ಮ ತಂದೆಗೆ ಫೋನ್ ಮಾಡ್ತೀನಿ. ತಂದೆ, ಈ ರೀತಿಯಾಗಿ ಅಪ್ಪ ಈ ರೀತಿಯಾಗಿ ಆಗಿದೆ, ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಸಂಧಿಸಿದ್ದೀನಿ, ಇವು ರೀತಿಯಾಗಿ ಪರಿಷ್ಕಾರವನ್ನು ಕೊಡ್ತಾರೆ, ಇಷ್ಟು ಅಮೌಂಟನ್ನು ತರ್ರಿ ಅಂತೇಳಿ ಹೇಳಿದ್ದಾರೆ, ಒಂದು ಸಾರಿ ಬಂದು ನೀವು ಇದನ್ನು ನೋಡ್ಬೋದಲ್ಲ ಅಂತೇಳಿ ಕೇಳಿದೆ. ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಮಧ್ಯಾಹ್ನ ಸುಮಾರು ಒಂದು 2-2:30 ಗಂಟೆ ಆಗಿತ್ತು. ಆವಾಗಲೇ ಟಿಪ್ಟೂರಿಗೆ ಬಂದರು. ಅವರು ಬಂದಂಥವ್ರಾಗಿ ಏನು ವಿಚಾರ ಅಂತೇಳಿ ಅವ್ರನ್ನ ಕೇಳುವಾಗ ನನಗೇನು ಮಾತಾಡಿದ್ರು ಅದೇ ಮಾತನ್ನು ಸರಿಯಾಗಿ ತಂದೆಗೆ ಹೇಳೋದು. ಅವರು ಕೂಡ ಅದೇ ಪರಿಸ್ಥಿತಿಗತಿಗಳು ಇರೋದರಿಂದ ನೀವು ಹೇಳಿದ್ದೆಲ್ಲವೂ ಕರೆಕ್ಟು, ಏನಾದರೂ ಮಾಡಿ ನಮ್ಮನ್ನು ಬಿಡಿಸ್ರಿ, ಈಗಾಗಲೇ ನಾವು ತುಂಬ ಸೋತೋಗಿದ್ದೀವಿ, ಅನೇಕ ಮಂದಿರಗಳಿಗೆ, ದ್ವಾರಗಳಿಗೆ ಹೋಗಿ ಅವ್ರು ಹೇಳಿರ್ತಕ್ಕಂಥ ಒಂದು ವಿಚಾರಗಳನ್ನು ಮಾಡಿ ಕುರಿಗಳನ್ನು, ಕೋಳಿಗಳನ್ನು ಬಲಿಯನ್ನು ಕೊಟ್ಟು ನಮ್ಮ ಜೀವಿತದಲ್ಲಿ ಸಾಕಾಗಿ ಹೋಗಿದೆ, ಏನಾದರೂ ಮಾಡಿ ಈಗಲಾದರೂ ಪರಿಷ್ಕಾರವನ್ನು ಕೊಡ್ರಿ ಅಂತೇಳಿ ಎಲ್ಲ ರೀತಿಯಾಗಿ ಒಂದು ಮೊರೆಯನ್ನು ಅವ್ರನ್ನ ಇಟ್ವಿ. ಪ್ರಿಯ ವೀಕ್ಷಕರೇ, ಪಾಸ್ಟರ್ ಮಣಿಕಂಠ ಅವರ ಅನುಭವವನ್ನು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಎಲ್ಲಿವರೆಗೆ ಬಂದರೆ ಅಂತೇಳಿದರೆ ಅವರು ಎಲ್ಲ ಹಾದಿ ಹೋಗಿ ಕೊನೆಯದಾಗಿ ಈಗ ಅವರು ಈ ಪರಿಸ್ಥಿತಿಗೆ ಬಂದರು. ಒಂದು ವ್ಯಕ್ತಿಯನ್ನು ಸಂಧಿಸಿದರು. ಅಲ್ಲಿ ಯಾವುದ ಕಾರಣದಿಂದ ಈ ರೀತಿಯ ಸಂಭಾವನೆ ಆಗ್ತದೆ ಎಂಬುದಾಗಿ ಹೇಳುವಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕಾಗಿ ಅಲ್ಲಿ ಕುಟುಂಬವಾಗಿ ಬಂದಿರ್ತಾರೆ. ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ TV. ವಂದನೆಗಳು.